ನಮಸ್ಕಾರ. ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಕಾಂಗ್ರೆಸ್ನ ಪಾದಯಾತ್ರೆಗೆ ಕೋವಿಡ್ ಎಫೆಕ್ಟ್ ತಟ್ತಾ ಇದೆ. ಹೆಂಗೆ ಅಂದ್ರೆ ಕನಕಪುರಕ್ಕೆ ಪ್ರತ್ಯೇಕ ಆದೇಶವನ್ನ ಸರ್ಕಾರ ಹೊರಡಿಸಿದೆ. ಈ ಮುಖಾಂತರ ಕಾಂಗ್ರೆಸ್ನ ಪಾದಯಾತ್ರೆಗೆ ನಿರ್ಬಂಧ ವಿಧಿಸೋದಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದ್ಯಾ? ಈ ಪ್ರಶ್ನೆ ಎದುರಾಗಿದೆ. ಒಂದ್ ಕಡೆ ಮೇಕೆದಾಟು ಯೋಜನೆ ಜಾರಿಗೆ ತರಲೇಬೇಕು ಅಂತ ಹೇಳ್ಬಿಟ್ಟು ಇದೇ 9ನೇ ತಾರೀಕಿಂದ ಕಾಂಗ್ರೆಸ್ ಪಾದಯಾತ್ರೆಯನ್ನ ಅರೇಂಜ್ ಮಾಡ್ಕೊಂಡಿದೆ. ಇನ್ನೊಂದ್ ಕಡೆ ಇದೇ ಟೈಮ್ ನಲ್ಲಿ ಈ ತರ ಅಂಕುಶವನ್ನ ಹಾಕೋ ಮುಖಾಂತರ ಸರ್ಕಾರ ನಮ್ಮ ಹೋರಾಟವನ್ನ ಹತ್ತಿಕ್ಕೋ ಪ್ರಯತ್ನ ಮಾಡ್ತಿದೆ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಈಗ ನೋಡಿದ್ರೆ ಕನಕಪುರಕ್ಕೆ ಪ್ರತ್ಯೇಕವಾದಂತ ರೂಲ್ಸ್ ಅನ್ನ ಸರ್ಕಾರ ಹೊರಡಿಸಿದೆ. ಶುಕ್ರವಾರ ರಾತ್ರಿ ಅಂದ್ರೆ ನಾಳೆ ರಾತ್ರಿ 10 ಗಂಟೆಯಿಂದಲೇ ಕನಕಪುರ ಭಾಗದಲ್ಲಿ ಎಲ್ಲವೂ ಬಂದ್ ಆಗುತ್ತೆ. ಹೋಟೆಲ್, ರೆಸ್ಟೋರೆಂಟ್, ಬಾರ್, ರೆಸಾರ್ಟ್ ಮುಚ್ಚಬೇಕು ಅಂತ ಸರ್ಕಾರದ ಕಡೆಯಿಂದ ಆದೇಶ ಇದೀಗ ಹೊರಡಿಸಿ ಆಗಿದೆ. ಸೋಮವಾರ ಬೆಳಿಗ್ಗೆ 5 ಗಂಟೆ ತನಕ ಮುಚ್ಚಿರಬೇಕು ಅಂತ ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದೇಶ ಪಾಲನೆ ಆಗದೇ ಇದ್ರೆ ಅಲ್ಲಿನ ಪೊಲೀಸರೇ ಅದಕ್ಕೆ ಹೊಣೆಯಾಗ್ತಾರೆ. ಎಸ್ಐ ಖುದ್ದು ಎಲ್ಲವನ್ನು ಬಂದ್ ಮಾಡಿಸಬೇಕು ಅಂತ ಆದೇಶದಲ್ಲಿದೆ. ಕನಕಪುರಕ್ಕೆ ಪ್ರತ್ಯೇಕ ಆದೇಶವನ್ನ ಇದೀಗ ಸರ್ಕಾರ ಹೊರಡಿಸಿದೆ. ಇದು ಮತ್ತೊಂದು ಲೆವೆಲ್ನ ಚರ್ಚೆಗೆ ಇದೀಗ ಈಡ್ ಮಾಡಿಕೊಡ್ತಾ ಇದೆ. ಕನಕಪುರಕ್ಕೆ ಪ್ರತ್ಯೇಕ ರೂಲ್ಸ್ ಇದೆ. ಇದು ಯಾಕೆ ಅಂತ ಈ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಅಕಸ್ಮಾತ್ ಅಲ್ಲೇನಾದ್ರೂ ರೂಲ್ಸ್ ಫಾಲೋ ಮಾಡದೇ ಇದ್ರೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತಾನೂ ಕೂಡ ಆದೇಶದಲ್ಲಿ ಉಲ್ಲೇಖ ಆಗ್ತಾ ಇದೆ. ಅದನ್ನ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದೀವಿ. ಕನಕಪುರಕ್ಕೆ ಹೆಂಗ್ ಪ್ರತ್ಯೇಕವಾದಂತ ಒಂದು ರೂಲ್ಸ್ ಅನ್ನ ಸರ್ಕಾರ ತನ್ನ ಆದೇಶದಲ್ಲಿ ಹೊರಡಿಸಿದೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೀಗ ಕಾಂಗ್ರೆಸ್ ಲೀಡರ್ಸ್ ಅಫ್ಕೋರ್ಸ್ ಅಪೋಸ್ ಮಾಡ್ತಾ ಇದ್ದಾರೆ. ಬಟ್ ಯಾರ್ಯಾರು ಯಾವ್ಯಾವ ತರ ರಿಯಾಕ್ಷನ್ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಮೊನ್ನೆನೂ ಆರೋಪ ಮಾಡಿದ್ರು ಕಾಂಗ್ರೆಸ್ ಅವರು, ನಮ್ಮ ಹೋರಾಟ ಹತ್ತಿಕ್ಬೇಕು, ಪಾದಯಾತ್ರೆ ಹತ್ತಿಕ್ಬೇಕು ಅಂತಾನೆ ಈ ಟೈಮ್ ನಲ್ಲಿ ರೂಲ್ಸ್ ಮಾಡಿದ್ದಾರೆ ಅಂತ. ಈಗ ನೋಡಿದ್ರೆ ಅದಕ್ಕೆ ಪೂರಕ ಅನ್ನುವಂತೆ ಕನಕಪುರಕ್ಕೆ ಮಾತ್ರ ಸೆಪರೇಟ್ ರೂಲ್ಸ್. ಈ ಬಗ್ಗೆ ಯಾವ ತರ ಅಧಿಕೃತ ಆದೇಶದಲ್ಲಿ ಇದೆ, ಪ್ಲಸ್ ಕಾಂಗ್ರೆಸ್ ಅವ್ರ ಕಡೆಯಿಂದ ಏನಾದ್ರು ರಿಯಾಕ್ಷನ್ ಇದಕ್ಕೆ? ಇದು ಕಾಂಗ್ರೆಸ್ ಆರೋಪಕ್ಕೆ ಪುಷ್ಟಿ ಕೊಡುವಂತ ಆದೇಶ ಆಗಿದೆ ಅನ್ನೋದು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದಾವೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನವರು ಕೂಡ ಪ್ರಶ್ನೆಯನ್ನ ಮಾಡಿದ್ರು ಸರ್ಕಾರಕ್ಕೆ. ಎಲ್ಲೋ ಒಂದ್ ಕಡೆ ವೀಕೆಂಡ್ ಕರ್ಫ್ಯೂನ ಜಾರಿ ಮಾಡಿ ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಒಂದು ಕೆಲಸವನ್ನ ಸರ್ಕಾರ ಮಾಡ್ತಿದೆ ಅನ್ನುವಂಥದ್ದು. ಇದೀಗ ಪ್ರತ್ಯೇಕವಾಗಿಯೇ ಕರ್ನಾಟಕ ಏನು ಕೃಷ್ಣ ಪ್ಲೀಸ್ ಬಿ ಆನ್ ಲೈನ್. ಈ ಬಗ್ಗೆ ಮಾತಾಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ, ಅದೇನೇ ಆದ್ರೂ ನಾವು ಪಾದಯಾತ್ರೆ ನೀರಿಗಾಗಿ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ರಿ. ಕನಕಪುರಕ್ಕೆ ಪ್ರತ್ಯೇಕ ರೂಲ್ಸ್, ನಿಮ್ ಫಸ್ಟ್ ರಿಯಾಕ್ಷನ್? ಹಲೋ ಡಿ.ಕೆ. ಶಿವಕುಮಾರ್ ಅವರೇ, ನಾನು ಕೇಳ್ತಾ ಇದ್ದೆ, ಏನೇ ಆದ್ರೂ ಪಾದಯಾತ್ರೆ ನಾವು ಮಾಡೇ ಮಾಡ್ತೀವಿ ಅಂತ ನೀವ್ ಹೇಳ್ತಿದ್ರಿ. ಈಗ ಬಿಜೆಪಿ ಸರ್ಕಾರ ಕನಕಪುರಕ್ಕೆ ಮಾತ್ರ ಹೊಸ ರೂಲ್ಸ್ ಅನ್ನ ಹೊರಡಿಸಿದೆ. ನೋಡಿ, ಅಷ್ಟ್ ಭಯ ಯಾಕೆ ಅವ್ರಿಗೆ ಕನಕಪುರದಿಂದ? ನಮ್ ಪಾದಯಾತ್ರೆಯಿಂದ ಭಯ ಯಾಕೆ ಜನ ತೊಂದರೆ ಕೊಡ್ತಾ ಇದ್ದಾರೆ? ಹೋಟ್ಲು, ವ್ಯಾಪಾರ, ವಹಿವಾಟು, ಕಾರ್ಯಕ್ರಮ, ಏಂತಕ್ಕೆ ಅವ್ರಿಗೆ ಭಯ? ಇಲ್ಲಿ ಎಷ್ಟು ಭಯ ಇರೋದನ್ನ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಇದು ಸರ್ಕಾರ ಮಾಡ್ತಾ ಇರೋದು ಒಳ್ಳೆ ಕೆಲ್ಸನ. ಇದನ್ನ ನಾನು ಜನರಿಗೆ ಬಿಡ್ತೇನೆ. ನಾವು ಜನರ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಹೋರಾಟಕ್ಕೆ ತಡೆಯಕ್ಕೆ ಇವ್ರು ಯಾರು? ಏನ್ ನಾವು ಬರ್ತೀವಿ, ನಮ್ಮ ಪಾಡ್ ನಾವು ಪಾದಯಾತ್ರೆ ಮಾಡ್ತೀವಿ. ಇವ್ರ ಕಷ್ಟ ಏನು? ಇವ್ರಿಗೇನೋ ನಾವು ತೊಂದರೆ ಮಾಡಿದೀವಾ? ಪ್ರತ್ಯೇಕವಾದಂತ ಕನಕಪುರ ಪಾಪ ಇಡೀ ರಾಜ್ಯದ ಎಲ್ಲ ಜನತೆ ಕೂಡ ಇವತ್ತು ಎಲ್ಲ ವ್ಯಾಪಾರ ವ್ಯವಹಾರ, ಎಲ್ಲ ಹೋಟ್ಲುಗಳು, ರೆಸ್ಟೋರೆಂಟ್ಗಳು, ಇದು ಸರಿನಾ? ಇದು ಕರೆಕ್ಟ್. ಈಗ ನೀವು ಪ್ರಶ್ನೆ ಕೇಳೋದಕ್ಕೆ ಅದೊಂಥರ ಪೂರಕವಾಗೇ ಇದೆ. ಈಗ ಕರ್ನಾಟಕ ಕನಕಪುರ ಎಲ್ಲಿದೆ ಅಂತ ಪ್ರಶ್ನೆ ಮಾಡೋ ಪರಿಸ್ಥಿತಿ ಆಯ್ತು ಇವ್ರು ರೂಲ್ಸ್ ನೋಡಿದ್ರೆ. ಇವತ್ತು ಈಗ ಅಮೆರಿಕಲ್ಲಿ ಅಷ್ಟೊಂದು ಇದು ಇದೆ. 5 ಲಕ್ಷ, 2 ಲಕ್ಷ, 3 ಲಕ್ಷ ಎಲ್ಲ ಇದೆ. ಅಲ್ಲೆಲ್ಲ ವ್ಯಾಪಾರ ವ್ಯವಹಾರ ನಿಲ್ಸ್ಬಿಟ್ರ? ದೇಶದ ಉದ್ದಗಲಕ್ಕೂ ನಿಲ್ಸ್ಬಿಟ್ರ? ಇಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ. ಈಗ ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕಿದ್ದಾರೆ. ಈ ಆದೇಶದಲ್ಲಿ ನಾವು ನೋಡಿದ್ವಿ. ಈಗ ಪೊಲೀಸರೇ ಹೊಣೆ ಆಗ್ತಾರೆ, ಖುದ್ದಾಗಿ ಪೊಲೀಸರೇ ಹೋಗಿ ಎಲ್ಲ ಮುಚ್ಚಿಸ್ಬೇಕು, ಇಲ್ಲ ನಿಮ್ ಮೇಲೆ ಅದು ಹೊಣೆ ಅಂತ ಹೇಳ್ಬಿಟ್ಟಿದ್ದಾರೆ ಆದೇಶದಲ್ಲಿ. ಅಂದ್ರೆ ಅಧಿಕಾರಿಗಳ ಮೇಲೆ ಈ ಒತ್ತಡ ಯಾಕೆ? ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಎಲ್ಲರಿಗೂ ಬರೀ ತೊಂದರೆ ಕೊಡೋದು, ರೋಡ್ ಕಾಲ್ ಮಾಡ್ತಾ ಇದಾರೆ. ವಸತಿ ಬಾಜಿ. ಈಗ ಪ್ರಶ್ನೆ ಮಾಡ್ತೀರಾ ನೀವು ಸರ್ಕಾರ? ಅಂದ್ರೆ ಜನರ ಮುಂದೆ ನಾನು ಇಡ್ತೀನಿ ಅಂದ್ರಿ, ಬಟ್ ಸರ್ಕಾರಕ್ಕೆ ಈಗ ಪ್ರಶ್ನೆ ಮಾಡ್ತೀರಾ? ನ್ಯೂಸ್ ಮುಖ್ಯಮಂತ್ರಿಗೆ ಇಂತ ಕೆಲಸ ಮಾಡಕ್ ಹೋಗ್ಬಿಡಿ ಅಂತ ಪತ್ರ ಬರೆದಿದ್ದೀನಿ.
ಪಾಪ ಇಡೀ ರಾಜ್ಯದ ಎಲ್ಲ ಪ್ರವಾಸಿ ತಾಣಗಳನ್ನೆಲ್ಲ ಬಂದ್ ಮಾಡ್ತಾ ಇದ್ದಾರೆ. ಹೌದು, ಇವರೇ ಕೊರೋನಾ ಎಲ್ಲ ನಂಬರ್ ಎಲ್ಲ ಜಾಸ್ತಿ ಮಾಡ್ತಾರೆ, ಇವರೆಲ್ಲ ಬೋಗಸ್ ಇದು ಟೆಸ್ಟಿಂಗ್. ಈಗ ಬೆಂಗಳೂರಿಗೆ ಸೆಪರೇಟ್ ರೂಲ್ಸ್ ಮಾಡ್ಲಿ, ಯಾರು ಬೇಡ ಅನ್ನಲ್ಲ. ಯಾಕಂದ್ರೆ ಕೋವಿಡ್ ಇರ್ಬೋದು, ಒಮೈಕ್ರಾನ್ ಕೇಸಸ್ ಇಲ್ಲಿ ಜಾಸ್ತಿ ಆಗ್ತಿದೆ, ಪಾಪ್ಯುಲೇಷನ್ ಕೂಡ ಇಲ್ಲಿ ಜಾಸ್ತಿ ಇದೆ, ಜನಸಂಖ್ಯೆ ನೋಡಿದ್ರು ಬೆಂಗಳೂರು ಇಲ್ಲ ಸುಮ್ಮನೆ ಸುಳ್ಳು ಅವರೆಲ್ಲ ಮಾಡ್ತಾರೆ. ಅಲ್ಲ, ಕನಕಪುರ ಕಂಪೇರ್ ಮಾಡಿ ನೋಡೋದಾದ್ರೆ, ನಾನು ಆತರ ಕಂಪೇರ್ ಮಾಡಿದ್ದು. ಕನಕಪುರ ಕಂಪೇರ್ ಮಾಡೋದಾದ್ರೆ ಕೇಸಸ್ ಮತ್ತೆ ಇಲ್ಲಿ ಜನಸಂಖ್ಯೆನೂ ಜಾಸ್ತಿ ಇದೆ. ಬಟ್ ಕನಕಪುರಕ್ಕೆ ಮಾತ್ರ ಈ ಆದೇಶ ಏನು? ಇದೊಂದು ರಾಜಕೀಯ ದ್ವೇಷ ಅಂತ ನೀವು ಹೇಳ್ತೀರಾ ಅಥವಾ ಉದ್ದೇಶ ಪೂರ್ವಕವಾಗಿ ಖಂಡಿತ ರಾಜಕೀಯದ ದ್ವೇಷ ಜನರಿಗೆ ತೊಂದರೆ ಕೊಡಬೇಕು ಮಾಡ್ತಾ ಇದ್ದಾರೆ. ಈಗ ಒಂದ್ಸತಿ ಮೊನ್ನೆ ಗೈಡ್ಲೈನ್ಸ್ ಹೊರಡಿಸಿದ ಮೇಲೆ ವೈಯಕ್ತಿಕವಾಗಿ ಏನೂ ಇಲ್ಲ, ಇದು ಯಾವ ಸಂಘ ಸಂಸ್ಥೆ ಆದ್ರೂ ಬಿಜೆಪಿ ಅವರು ಫಾಲೋ ಮಾಡ್ಬೇಕಂದ್ರು. ಇವತ್ತಿನ ಫಂಕ್ಷನ್ ಬಗ್ಗೆ ನೀವೇ ಹೇಳಿದ್ರಿ, MLC ಪದಗ್ರಹಣ ಕಾರ್ಯಕ್ರಮ ಹೆಂಗ್ ಮಾಡಿದ್ರು, ಎಷ್ಟು ಜನ ಸೇರ್ಕೊಂಡ್ರು ಅಂತ. ಈಗ ಒಟ್ಟಲ್ಲಿ ಪಾದಯಾತ್ರೆ ಹತ್ತಿಕ್ಕಬೇಕು, ಕೊನೆ ಮಿನಿಟ್ ತನಕ ಏನೆಲ್ಲ ಪ್ರಯತ್ನ ಸರ್ಕಾರದ ಕಡೆಯಿಂದ ಮಾಡ್ಬೋದು ಅದನ್ನ ಮಾಡ್ತಿದ್ದಾರೆ ಅಂತೀರಾ? ಅಷ್ಟೇ ಮಾಡ್ತಾ ಇದ್ದಾರೆ. ಓಕೆ, ಫೈನ್. ಥ್ಯಾಂಕ್ ಯು DK ಶಿವಕುಮಾರ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇದು DK ಶಿವಕುಮಾರ್ ಅವರ ಫಸ್ಟ್ ರಿಯಾಕ್ಷನ್ ನ್ಯೂಸ್ 18 ಕನ್ನಡಕ್ಕೆ. ಅವ್ರು ಹೇಳಿದ ಪ್ರಕಾರ ಈಗ ನೋಡಿ, ಮೊನ್ನೆಯಿಂದಲೂ ಪಾದಯಾತ್ರೆ ಹತ್ತಿಕ್ಕೋ ಕೆಲಸವನ್ನ ಆದೇಶವನ್ನ ಸರ್ಕಾರ ಹೊರಡಿಸ್ತಾ ಇದೆ. ಜನರ ಪ್ರಾಣ, ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಿರೋದು, ಅಫ್ಕೋರ್ಸ್ ಆ ಬಗ್ಗೆ ನಮಗೂ ಕಾಳಜಿ ಇದೆ. ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ, ಇದು ನೀರಿಗೋಸ್ಕರ ನಾವು ಮಾಡ್ತಿರುವಂತ ನಡಿಗೆ. ಈ ತರ ಕನಕಪುರಕ್ಕೆ ಪ್ರತ್ಯೇಕವಾಗಿ ಮಾಡ್ತಾರೆ ಅಂದ್ರೆ ನಾನು ಜನರ ಮುಂದೆ ಇಡ್ತೀನಿ ಅನ್ನೋ ಮಾತನ್ನ DK ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಕಂಟ್ರೋಲ್ಗೆ 50-50 ನಿಯಮ ಜಾರಿಗೆ ಬಂದಿದೆ. ಪಬ್, ಕ್ಲಬ್, ಬಾರ್, ರೆಸ್ಟೋರೆಂಟ್, ಹೋಟೆಲ್ ಎಲ್ಲ ಕಡೆ 50% ಮಾತ್ರ ಸೀಟಿಂಗ್ ಇರುತ್ತೆ. ಸಿನಿಮಾ, ಮಾಲ್, ಥಿಯೇಟರ್, ಮಲ್ಟಿಪ್ಲೆಕ್ಸ್ ನಲ್ಲೂ ಕೂಡ 50% ಸೀಟಿಂಗ್ಗೆ ಮಾತ್ರ ಅವಕಾಶ ಇರೋದು. ಇದಿಷ್ಟೇ ಅಲ್ಲ, ಆಡಿಟೋರಿಯಂ, ರಂಗಮಂದಿರಗಳಲ್ಲೂ ಕೂಡ 50% ಸೀಟಿಂಗ್ಗೆ ಮಾತ್ರ ಅವಕಾಶ ಇರೋದು. ಇನ್ನು ಈಜುಕೊಳ, ಜಿಮ್, ಸ್ಟೇಡಿಯಂ ಕಾರ್ಯಕ್ರಮಗಳಿಗೂ ಇದೇ ನಿಯಮ ಅಪ್ಲೈ ಆಗುತ್ತೆ. ಕೇಂದ್ರ, ರಾಜ್ಯ ಸರ್ಕಾರಿ ಕಚೇರಿಗಳಲ್ಲೂ ಅಷ್ಟೇ ಇದೇ ನಿಯಮ ಇರುತ್ತೆ. ಕೇಂದ್ರ, ರಾಜ್ಯ ಸರ್ಕಾರಿ ಕಚೇರಿಗಳಲ್ಲಿ 50% ಸಿಬ್ಬಂದಿ ಕೆಲಸಕ್ಕೆ ಬರಬೇಕಾಗುತ್ತೆ. ನಾಳೆ ಸಂಜೆಯಿಂದ ರಾಜ್ಯಾದ್ಯಂತ ಅಂದ್ರೆ ಶುಕ್ರವಾರ ಸಂಜೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆ ತನಕ ರಾಜ್ಯದಲ್ಲಿ ಎಲ್ಲ ಕಡೆ, ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ರಾಜ್ಯಾದ್ಯಂತ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿ ಇರುತ್ತೆ. ನಿಮ್ಗೆ ಅಗತ್ಯ ಇದ್ರೆ ಮಾತ್ರ ನೀವು ಮನೆಯಿಂದ ಹೊರಗಡೆ ಕಾಲಿಡಬೇಕು. ಅದರ್ವೈಸ್ ಪೊಲೀಸರು ಸ್ಟ್ರಿಕ್ಟ್ ಆಗಿರ್ತಾರೆ, ಮಾರ್ಷಲ್ಸ್ಗಳು ನಿಮ್ಮನ್ನ ಗಮನಿಸ್ತಾ ಇರ್ತಾರೆ. ಬೇಕಾಬಿಟ್ಟಿ ಹೊರಗಡೆ ಬಂದ್ರೆ, ಕೆಲಸ ಇಲ್ಲದೆ ಹೊರಗಡೆ ಬಂದ್ರೆ ನೀವು ಲಾಕ್ ಆಗೋದು ಪಕ್ಕ. ಇದೇ ವಿಚಾರವಾಗಿ ಬೆಂಗಳೂರಲ್ಲಿ ಮತ್ತೆ ಬೆಳಗಾವಿಯಲ್ಲಿ ಸದ್ಯಕ್ಕೆ ಚಿತ್ರಣ ಹೇಗಿದೆ, ಮತ್ತೆ ನಾಳಿನ ವೀಕೆಂಡ್ ಕರ್ಫ್ಯೂಗೆ ಯಾವ ತರ ತಯಾರಿಗಳಾಗಿದೆ, ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಬೆಂಗಳೂರಿಂದ ನಮ್ಮ ರಿಪೋರ್ಟರ್ ಗಂಗಾಧರ್ ನಮ್ಮನ್ನ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಬೆಳಗಾವಿಯಿಂದ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಫಸ್ಟ್ ಬೆಂಗಳೂರಿನ ವಿಚಾರ ತಿಳ್ಕೊಂಬೋಣ. ಗಂಗಾಧರ್, ಸೊ ಇವತ್ತಿಂದ 50-50 ರೂಲ್ಸ್ ಜೀವನ ಹಿಂಗೆ ನಡಿಬೇಕಾಗುತ್ತೆ. ಸರ್ಕಾರ ರೂಲ್ಸ್ ಹೇರಿದ ಮೇಲೆ ಏನು ಮಾಡೋಕ್ಕಾಗಲ್ಲ, ಫಾಲೋ ಮಾಡಲೇಬೇಕು, ಕೈ ಜೋಡಿಸಲೇಬೇಕು ಸರ್ಕಾರದ ಜೊತೆಗೆ. ಹಾಗಾಗಿ ಇವತ್ತಿನ ಚಿತ್ರಣ ಮತ್ತೆ ನಾಳೆ ವೀಕೆಂಡ್ ಕರ್ಫ್ಯೂಗೆ ತಯಾರಿಗಳು ಹೇಗೆ ಕಂಡು ಬರ್ತಾ ಇದೆ? ಶರ್ಮಿತಾ ಶೆಟ್ಟಿ, ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲೂ ಕೂಡ ಸೋಂಕಿತರ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಆದರೆ ಇಷ್ಟು ದಿನದಲ್ಲಿ ಏನು ನೈಟ್ ಕರ್ಫ್ಯೂ ವಿಧಿಸಿದ್ರು ಅದು ಕೇವಲ ನೈಟ್ ಕರ್ಫ್ಯೂ ಅನ್ನೋದು ಹೆಸರಿಗೆ ಅಷ್ಟೇ ಸೀಮಿತವಾಗಿತ್ತು. ಹೀಗಾಗಿ ನಿನ್ನೆ ಪೊಲೀಸ್ ಕಮಿಷನರ್ ಒಂದು ಸಭೆಯನ್ನ ಮಾಡಿ ವೀಕೆಂಡ್ ಕರ್ಫ್ಯೂ ಮತ್ತೆ ನೈಟ್ ಕರ್ಫ್ಯೂ ಇದೆ ಅದನ್ನ ಬಹಳ ಸ್ಟ್ರಿಕ್ಟ್ ಆಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಮತ್ತೆ ಕೆಳ ಹಂತದ ಪೊಲೀಸ್ ಸಿಬ್ಬಂದಿಗೆ ಕೂಡ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದರಲ್ಲೂ ಹೆಚ್ಚು ಜನದಟ್ಟಣೆ ಸೇರುವಂತಹ ಪ್ರದೇಶ ಕೇರ್ಮಠಕಟ್ಟೆ ಆಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, ಕಲಾಸಿಪಳ್ಳಿ ಆಗಿರ್ಬೋದು, ಈ ಪ್ರದೇಶಗಳಲ್ಲಿ ಸಾಕಷ್ಟು ಕಠಿಣ ರೂಲ್ಸ್ ಅನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಜೊತೆಗೆ BBMP ಅಧಿಕಾರಿಗಳು ಸಹ ಮಾರ್ಷಲ್ಗಳನ್ನ ಹೆಚ್ಚು ನಿಯೋಜನೆ ಮಾಡಿ ಯಾರು ಮಾಸ್ಕ್ ಗಳನ್ನ ಹಾಕಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಲ್ಲ ಅಂತವ್ರಿಗೆ ಒಂದು ದಂಡವನ್ನ ವಿಧಿಸಬೇಕು ಮತ್ತೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಹೇಳಿದ್ದಾರೆ. ನಾನೀಗ ಸಿಟಿ ಮಾರ್ಕೆಟ್ ಅಲ್ಲಿ ಇದ್ದೇನೆ, ನೀವು ನೋಡಬಹುದು ದೃಶ್ಯಾವಳಿಯಲ್ಲಿ. ಇಲ್ಲಿ ಅಂದ್ರೆ ಎಷ್ಟು ಜನದಟ್ಟಣೆ ಓಡಾಡುವ ಪ್ರದೇಶ, ಮಾಸ್ಕ್ ಹಾಕಿದ್ರು ಸಹ ಅವು ಸರಿಯಾಗಿ ಹಾಕದೆ ಓಡಾಡುವಂತದ್ದು, ಅಂದ್ರೆ ಮೂಗಿಯಿಂದ ಕೆಳಗೆ ಆಗುವಂತದ್ದಾಗಿರ್ಬೋದು, ಈ ತರ ಆಗ್ತಾ ಇದೆ. ಜೊತೆಗೆ ಮಾರ್ಷಲ್ಗಳನ್ನ ಅಲ್ಲಿ ನಿಯೋಜನೆಯನ್ನ ಮಾಡಿದ್ದಾರೆ. ನೋಡಬಹುದು ಮಾರ್ಷಲ್ಗಳನ್ನ ಇದ್ದಾರೆ. ಸುಮಾರು ಇಲ್ಲಿ ಒಂದು 4-5 ತಂಡ ಮಾರ್ಷಲ್ಗಳನ್ನ ನಿಯೋಜನೆಯನ್ನ ಮಾಡಿದ್ದಾರೆ. ಯಾರ್ಯಾರು ಮಾಸ್ಕ್ ಹಾಕೋದಿಲ್ಲ ಅಂತವ್ರು ಅಂದ್ರೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ದಂಡ ಹಾಕೋದು, ಈ ರೀತಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ನೋಡಬಹುದು ಜನ ಎಷ್ಟು ಕ್ರೌಡ್ ಇದೆ ಅಂತ. ಇವತ್ತು ಸಿಟಿ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಜನದಟ್ಟಣೆ ಸೇರುವಂತದ್ದು. ಯಾಕಂದ್ರೆ ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ಎಲ್ಲ ಏನು ಶಾಪಿಂಗ್ ಮಾಡಿರುವಂತದ್ದು, ಆಮೇಲೆ ತರಕಾರಿ, ಹೂವು ಖರೀದಿ ಆಗಿರ್ಬೋದು, ಹೀಗಾಗಿ ಎಲ್ಲ ಇವತ್ತೇ ಮುಗಿಬಿದ್ದಿದ್ದಾರೆ. ನಾಳೆ ರಾತ್ರಿ 10 ಗಂಟೆಗೆ ಈ ಒಂದು ವೀಕೆಂಡ್ ಕರ್ಫ್ಯೂ ಪ್ರಾರಂಭ ಆಗುತ್ತೆ. ಸೋಮವಾರ ಬೆಳಗ್ಗೆ 5 ಗಂಟೆವರೆಗೂ ಇರುವಂತದ್ದು. ಎಲ್ಲ ಮೇಲ್ಸೇತುವೆಗಳ ಬಂದಿರುತ್ತೆ. ಜೊತೆಗೆ ಯಾವುದೇ ಸಂಚಾರ ಇರಬಾರ್ದು. ಜೊತೆಗೆ ಕೇವಲ ಅಗತ್ಯ ವಸ್ತುಗಳಿಗೆ ಮಾತ್ರ
ಸೀಮಿತವಾಗಿರುವಂಥದ್ದು ಮಾತ್ರ ಹೇಳ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ನೋಡ್ಬೋದು ಎಲ್ಲ ಒಂದು ಕ್ರೌಡ್ ಇರುವಂಥದ್ದು, ಅವೆಲ್ಲ ಕೂಡ ವ್ಯಾಪಾರಸ್ಥರು ಎಲ್ಲ ಕೂಡ ಇದರಲ್ಲಿ ನಿರತರಾಗಿದ್ದಾರೆ. ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನ ನಾನು ಮಾಡ್ತೀನಿ. ಅವರ ಒಂದು ಈ ಒಂದು ವೀಕೆಂಡ್ ಕರ್ಫ್ಯೂ ಆಗಿರ್ಬೋದು ಮತ್ತೆ ನೈಟ್ ಕರ್ಫ್ಯೂ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಇಲ್ಲ ಹೂವಿನ ವ್ಯಾಪಾರಿಗಳಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಈ ಒಂದು ಒಂದು ಸರ್ಕಾರದ ರೂಲ್ಸ್ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ. ಸರ್, ಈಗ ವೀಕೆಂಡ್ ಕರ್ಫ್ಯೂ ಇದೆ, ಶನಿವಾರ ಭಾನುವಾರ ಯಾವುದೇ ವ್ಯಾಪಾರ ಅವಕಾಶ ಇಲ್ಲ, ಕೇವಲ ಅಗತ್ಯ ವಸ್ತುಗಳಿಗೆ ಮಾತ್ರ ಇರುವಂಥದ್ದು. ಸರ್, ಆಗ್ತಾ ಇರೋದು ಶನಿವಾರ ಭಾನುವಾರ ವ್ಯಾಪಾರ, ಅದನ್ನೇ ನೀವು ಲಾಕ್ಡೌನ್ ಮಾಡಿದ್ರೆ ಹಿಂಗೆ ಸರ್? ಸುಮ್ಮನೆ ಇದ್ರಲ್ಲಿ ನೋವಲ್ಲ, ಒಬ್ರಿಬ್ರು ಸತ್ತೋರೆ ಇರೋ ಸಾಲ ಬಾಧೆ ಇಲ್ಲಿ ಇದರಿಂದ ತುಂಬ ಜನ ಸಾಯ್ತಾ ಇದ್ದಾರೆ ಹಸಿನಿಂದ. ಅದರಿಂದ ದಿನ ವ್ಯಾಪಾರ, ದಿನ ಕೂಲಿ ವ್ಯಾಪಾರ ಮಾಡೋದು ಸ್ವಲ್ಪ ಇದು ಮಾಡಿ ಇದು ಮಾಡಿದ್ದೀರಿ. ಅದೇ ಒಂದು ಟೈಮಿಂಗ್ಸ್ ಕೊಡಿ ನಮಗೂ, 1 ಗಂಟೆ 2 ಗಂಟೆವರೆಗೂ ವ್ಯಾಪಾರ ಮಾಡೋಕ್ಕೆ ಅವಕಾಶ ಕೊಡಿ. ಜನ ಬಂದೇ ನಾವು ವ್ಯಾಪಾರ ಮಾಡೋಕ್ಕಾಗೋದು, ನೀವು ನಂಬಿಬಿಟ್ರೆ ಅವ್ರು ಜನ ಬಂದಿಲ್ಲ ವ್ಯಾಪಾರ ಮಾಡೋಕ್ಕೆ ಆಗಲ್ಲ. ಅದರಿಂದ ದಯವಿಟ್ಟು ನಮಗೆ 1 ಗಂಟೆವರೆಗೂ ಇಲ್ಲ 2 ಗಂಟೆವರೆಗೂ ಅವಕಾಶ ಕೊಡಿ. ಅನ್ನೋ ಥರ ವ್ಯಾಪಾರ ಯಾರ್ಯಾರು ಏನೇನು ಬೇಕು ಅಗತ್ಯ ವಸ್ತುಗಳು ತೊಗೊಂಡು ಹೋಗೋಕ್ಕೆ ನಮಗೆ ದಾರಿ ಮಾಡಿಕೊಡಿ. ನೀವು ಬಸ್ಸು ವೆಹಿಕಲ್ ಎಲ್ಲ ಬಂದ್ ಮಾಡಿದರೆ ಪಬ್ಲಿಕ್ಕೇ ಬಂದಿಲ್ಲ, ನಾವು ಕೂತ್ಕೊಂಡು ಏನು ಮಾಡೋಕ್ಕಾಗುತ್ತೆ ಹೇಳಿ? ಶನಿವಾರ ಭಾನುವಾರನೇ ಮೇಯ್ನ್ ನಮ್ಗೆ ವ್ಯಾಪಾರ ಅದೇ, ರಜಾ ಟೈಮಲ್ಲೇ ಮಾರ್ಕೆಟ್ ಬಂದೆಲ್ಲ ಪರ್ಚೇಸಿಂಗ್ ಮಾಡೋದು. ನೀವು ಅದನ್ನೇ ಸ್ಟಾಪ್ ಮಾಡಿಬಿಟ್ರೆ ಪಬ್ಲಿಕ್ ಎಲ್ಲಿಂದ ಬರ್ತಾರೆ? ಒಂದು ಬಸ್ ಇಲ್ಲ, ಒಂದು 2 ವೆಹಿಕಲ್ ಇಲ್ಲ ಅಂದರೆ ಹೆಂಗೆ ಬರ್ತಾರೆ ಹೇಳಿ? 1 ಗಂಟೆ 2 ಗಂಟೆವರೆಗೂ ದಾರಿ ಮಾಡಿಕೊಡಿ. ಅಂದ್ರೆ ಹೂವಿನ ವ್ಯಾಪಾರಿಗಳು ಮತ್ತೆ ಯಾರು ಕೂಲಿ ಕಾರ್ಮಿಕರಿದ್ದಾರೆ ಅವರು ಕೂಡ ಹೇಳ್ತಾ ಇರುವಂತದ್ದೇನಂದ್ರೆ ಶನಿವಾರ ಭಾನುವಾರ ನಮಗೆ ವ್ಯಾಪಾರ ಆಗುತ್ತೆ, ಆದ್ರೆ ಅವತ್ತೇ ವ್ಯಾಪಾರ ಮಾಡ್ಬಿಟ್ರೆ ಅಂದ್ರೆ ಬಂದ್ ಮಾಡಿದ್ರೆ ನಮಗೆ ಯಾವ ರೀತಿ ಜೀವನ ಮಾಡೋದು. ಯಾಕಂದ್ರೆ ಈಗ ಎಚ್ಚೆತ್ತು ಕೋವಿಡ್ ಇಂದ 2ನೇ ಅಲೆಯಿಂದ ಸಾಕಷ್ಟು ನಾವು ತೊಂದರೆಯನ್ನು ಅನುಭವಿಸಿದ್ವಿ, ಇದರಿಂದ ನಾವು ಈಗ ಎಚ್ಚೆತ್ಕೊಳ್ತಾ ಇದೀವಿ. ಈಗ ವೀಕೆಂಡ್ ಕರ್ಫ್ಯೂ ನೈಟ್ ಕರ್ಫ್ಯೂ ಮಾಡಿದ್ರೆ ತುಂಬಾ ಸಮಸ್ಯೆಗಳಾಗುತ್ತೆ ಅಂತ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾಳೆ ರಾತ್ರಿ 10 ಗಂಟೆಯಿಂದ ಬಹಳ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡೋದಕ್ಕೆ ಬಿಬಿಎಂಪಿ ಮತ್ತೆ ಪೊಲೀಸ್ ಇಲಾಖೆ ಸಿದ್ಧವಾಗಿರುವಂತದ್ದು. ನಗರ ಪೊಲೀಸ್ ಇಲಾಖೆ ಶರ್ಮಿತಾ ಶೆಟ್ಟಿ. ಪ್ಲೀಸ್ ಬಿ ಆನ್ಲೈನ್. ಗಂಗಾಧರ್ ಬಾಗಟ ಇನ್ನು ಬೆಳಗಾವಿಯ ಚಿತ್ರಣದ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ಜೊತೆ ಕನೆಕ್ಟೆಡ್ ಇದ್ರು ಚಂದ್ರಕಾಂತ್ ಸುಗಂಧಿ, ಇವತ್ತಿನ 50-50 ರೂಲ್ಸ್ ಹಾಗೇನೆ ನಾಳಿನ ವೀಕೆಂಡ್ ಕರ್ಫ್ಯೂಗೆ ಅಲ್ಲಿನ ಸಿದ್ಧತೆ ಬಗ್ಗೆ ಹೇಳೋದಾದ್ರೆ. ಶರ್ಮಿತಾ ಶೆಟ್ಟಿ, ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ವೀಕೆಂಡ್ ಲಾಕ್ಡೌನ್ಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಾಗಿದೆ. ಪ್ರಮುಖ ವೃತ್ತಗಳು ನಾಳೆ ಬಂದ್ ಇರುತ್ತವೆ. ನಾಳೆ ಸಂಜೆಯಿಂದಲೇ ಕೂಡ ನೈಟ್ ಕರ್ಫ್ಯೂ, ನಂತರ ಅದೇ ರೀತಿ ವೀಕೆಂಡ್ ಕರ್ಫ್ಯೂ ಆರಂಭವಾಗುತ್ತೆ. ಈ ನಿಟ್ಟಿನಲ್ಲಿ ಬೆಳಗಾವಿ ಪೊಲೀಸರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಬೆಳಗಾವಿಯ APMC ಮಾರುಕಟ್ಟೆ ಮತ್ತು ಹೂವಿನ ಮಾರುಕಟ್ಟೆ ಮತ್ತು ರವಿವಾರ ಪೇಟೆ ಸೇರಿದಂತೆ ಮಾರುತಿ ಗಲ್ಲಿ ಪ್ರದೇಶದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಇರುತ್ತೆ. ಜೊತೆಗೆ ಇನ್ನು ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಮಾಸ್ಕ್ ಬಗ್ಗೆ ಜಾಗೃತಿಯನ್ನು ಕೂಡ ಮೂಡಿಸುವಂಥ ಪ್ರಯತ್ನ ನಾಳೆಯಿಂದ ಆರಂಭ ಆಗುತ್ತೆ. ನಾಳೆ ಸಂಜೆಯಿಂದ ಏನು ನೈಟ್ ಕರ್ಫ್ಯೂ ಇದೆ, ನೈಟ್ ಕರ್ಫ್ಯೂ ನಂತರ ಸೋಮವಾರ ಬೆಳಗ್ಗೆವರೆಗೂ ಕೂಡ ವೀಕೆಂಡ್ ಲಾಕ್ಡೌನ್ ಇರತಕ್ಕಂಥದ್ದು. ಕಳೆದ ಬಾರಿ ವೀಕೆಂಡ್ ಲಾಕ್ಡೌನ್ ಮಾಡಿದ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಸಮಯವನ್ನು ನಿಗದಿ ಮಾಡಿದ್ರು, ಆದರೆ ಈ ಬಾರಿ ಯಾವುದೇ ಸಮಯ ನಿಗದಿ ಮಾಡಿಲ್ಲ. ಇದು ವ್ಯಾಪಾರಸ್ಥರು ಮತ್ತು ಗ್ರಾಹಕರ ಒಂದು ಅಸಮಾಧಾನಕ್ಕೆ ಕಾರಣವಾಗಿದೆ. ಏನು ಅಂತಂದ್ರೆ ಬೆಳಗ್ಗೆ ಏನು ಅಗತ್ಯ ವಸ್ತುಗಳ ಖರೀದಿಗೆ ಸಮಯಾವಕಾಶವನ್ನು ನೀಡಬೇಕು ಅಂತ ಹೇಳಿ ಒಂದು ಆಗ್ರಹ ಕೇಳಿ ಬಂದಿರತಕ್ಕಂಥದ್ದು. ಮತ್ತು ಇನ್ನು ಅನೇಕ ಕಡೆಗಳಲ್ಲಿ ಏನಂದ್ರೆ ಇಷ್ಟೊಂದು ಒಮೈಕ್ರಾನ್ ಆಗಿರ್ಬೋದು ಮತ್ತು ಕೊರೋನಾ ಸೋಂಕಿದ್ರು ಕೂಡ ಮಾಸ್ಕ್ ಅನ್ನು ಹಾಕದೆ ಜನ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಪ್ರಮುಖವಾಗಿ ಬೆಳಗಾವಿ ನಗರ ಸೇರಿದಂತೆ ಇತರಗಳಲ್ಲಿ ಕೂಡ ನಿರ್ಲಕ್ಷ್ಯ ವಹಿಸಲಾಗ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗ ಏನು ಬೆಳಗಾವಿ ಗಡಿ ಜಿಲ್ಲೆಯಾಗಿದ್ದು ಬೆಳಗಾವಿಯ 23 ಚೆಕ್ ಪೋಸ್ಟ್ಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ವಹಿಸಲಾಗಿದೆ. ಪ್ರಮುಖವಾಗಿ ಮಹಾರಾಷ್ಟ್ರವನ್ನು ಸಂಪರ್ಕಿಸುವ ಈ ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಕೊರೋನಾ ನೆಗೆಟಿವ್ ವರದಿ ಮತ್ತು 2 ಡೋಸ್ನ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಇನ್ನು ಸೂಚನೆ ನೀಡಲಾಗಿರ್ತಕ್ಕಂಥದ್ದು. ಮತ್ತು ಖಾಸಗಿ ವಾಹನಗಳ ಮೂಲಕ ಯಾರೆಲ್ಲ ಬರ್ತಾರೆ ಅವ್ರನ್ನ ಆ ಒಂದು ಸ್ಥಳದಲ್ಲಿನೇ ಕೋವಿಡ್ ಪರೀಕ್ಷೆಯನ್ನು ನಡೆಸಲಾಗ್ತಿದೆ. ಗಡಿಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಈಗಾಗಲೇ CM ಸೂಚನೆ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ನಾಳೆಯಿಂದ ಮತ್ತೆ ವೀಕೆಂಡ್ ಲಾಕ್ಡೌನ್ ಆರಂಭವಾಗುವ ಹಿನ್ನೆಲೆಯಲ್ಲಿ ಬೆಳಗಾವಿ ಪೊಲೀಸರು ಈಗ ಸದ್ಯ ಅಲರ್ಟ್ ಆಗಿದ್ದಾರೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ರಾಜ್ಯದ ಬೇರೆ ಕಡೆಗಳಲ್ಲಿ ಅಂತಂದ್ರೆ ಮೈಸೂರು, ಹುಬ್ಬಳ್ಳಿಯಲ್ಲಿ ಸಿಚುವೇಶನ್ ಹೇಗಿದೆ ಇನ್ಫಾರ್ಮೇಶನ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ನಾಳೆ ಸಂಜೆಯಿಂದಲೇ ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಾಗಲಿದೆ. ಆದರೆ ಈ ನಿಯಮದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಕೋವಿಡ್ ಮಾರ್ಗಸೂಚಿ ಬಗ್ಗೆ ಚರ್ಚೆಯಾಗಿದೆ. ಸೋಂಕಿನ ತೀವ್ರತೆ ನೋಡಿ ಮುಂದಿನ ತೀರ್ಮಾನ ಕೈಗೊಳ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಈಗ ಕರೋನಾ ಬಗ್ಗೆ ಹಲವಾರು ಸಂಘ ಸಂಸ್ಥೆಗಳು ತಮ್ಮ ಅನಿಸಿಕೆಗಳನ್ನು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಕೆಲವು ವಿಚಾರಗಳು ಬಂತು, ಎಕ್ಸೈಸ್ ಶಾಪು ಮತ್ತು ಈ ಥರದ್ದೆಲ್ಲ ಬಂತು. ಅದ್ರ ಬಗ್ಗೆ ಇನ್ನೇನು ತೀರ್ಮಾನ ಮಾಡಿಲ್ಲ. ತಾವು ಏನು ಸಂಘ ಸಂಸ್ಥೆಗಳೇನು ಬೇಡಿಕೆ ಇಟ್ಟಿದೆ
ಅದು ಕೊರೋನಾ ಏನು ಅದರ ತೀವ್ರತೆ ಏನಿದೆ ಬರುವಂಥ ದಿನಗಳಲ್ಲಿ ಅದರ ಆಧಾರದ ಮೇಲೆ ನಾವು ಕ್ರಮ ತೆಗೆದು ತಜ್ಞರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸಭೆಯಲ್ಲಿ ತೀರ್ಮಾನ ಮಾಡಿದ್ದು ಗಮನಕ್ಕೆ ತಂದಿದ್ದಾರೆ. ನೀವು ಹೇಳ್ದಂಗೆ ತೀರ್ಮಾನ ತಗೊಂಡು ಆದೇಶನ ಹೊರಡಿಸಿದವರು, ಇಲ್ಲ ಅಂತ ನಾನು ಹೇಳಿಲ್ಲ. ಇವತ್ತು ಕ್ಯಾಬಿನೆಟಲ್ಲಿ ಕೂತು ಚರ್ಚೆ ಮಾಡಿ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ಒಂದು ಸಮಸ್ಯೆ ಕಡಿಮೆ ಇದೆ ಅಲ್ಲಿಗೆ ಬೇರೆ, ಜಾಸ್ತಿ ಇರೋ ಕಡೆ ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ನಾವು ಚರ್ಚೆ ಮಾಡೋರು ಇದೆ. ನಾನು ಈಗ ಯಾವುದೇ ಬದಲಾವಣೆ ಇಲ್ಲ, ಕನ್ಫ್ಯೂಷನ್ ಬೇಡ. ಯಾಕಂದ್ರೆ ಕೆಲವೊಂದಿಷ್ಟು ಸಚಿವರುಗಳು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅಪೋಸ್ ಮಾಡಿದ್ರಿಂದ ಏನಾದ್ರು ಚೇಂಜಸ್ ಆಗುತ್ತಾ ಅಂತ ನಿರೀಕ್ಷೆ ಇತ್ತು. ಯಾವುದೇ ಚೇಂಜಸ್ ಇಲ್ಲ ಅಂತ ಕ್ಲಾರಿಟಿಯನ್ನ ಸಿಎಂ ಕೊಟ್ಟಿದ್ದಾಗಿದೆ. ಈಗ ಇವತ್ತಿನ 50-50 ರೂಲ್ಸ್ ಹಾಗೇನೆ ನಾಳಿನ ವೀಕೆಂಡ್ ಕರ್ಫ್ಯೂಗೆ ಮೈಸೂರು ಮತ್ತೆ ಹುಬ್ಬಳ್ಳಿಯಲ್ಲಿ ತಯಾರಿಗಳು ಹೇಗಿದೆ ಈ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹುಬ್ಬಳ್ಳಿಯಿಂದ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ನಮ್ಮನ್ನ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಹಾಗೇನೆ ಮೈಸೂರಿಂದ ದಿವೇಶ್ ಜಾಯಿನ್ ಇದ್ದಾರೆ. ಫಸ್ಟ್ ಮೈಸೂರು ಬಗ್ಗೆ ತಿಳ್ಕೊಂಬೇಡ. ದಿವೇಶ್, ಇವತ್ತಿನ 50-50 ರೂಲ್ಸ್ ಬಗ್ಗೆ ಜನ ಏನಂತಾರೆ ಮೈಸೂರಲ್ಲಿ, ಮತ್ತೆ ನಾಳಿನ ವೀಕೆಂಡ್ ಕರ್ಫ್ಯೂಗೆ ತಯಾರಿಗಳು ಹೇಗೆ ನಡೆದಿದೆ? ಹೌದು ಶರ್ಮಿತಾ ಶೆಟ್ಟಿ, ಏನಂದ್ರೆ ಮೈಸೂರಿನಲ್ಲಿ ಇವತ್ತಿನಿಂದ ಏನು ಜಾರಿಯಾಗಿರುವಂತಹ 50-50 ರೂಲ್ಸ್ ಏನಿದೆ, 50-50 ರೂಲ್ಸ್ಗೆ ಒಂದು ಕಡೆ ಮೈಸೂರಿನ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಒಂದ್ ಕಡೆ ಏನು ಸರ್ಕಾರದ ಗೈಡ್ಲೈನ್ ಗಳನ್ನ ಮಾಲು, ಥಿಯೇಟರ್ ಇತ್ಯಾದಿ ಭಾಗಗಳಲ್ಲಿ ಅತಿ ಹೆಚ್ಚು ಜನರು ಸೇರುವಂತಹ ಭಾಗಗಳಲ್ಲಿ ಕಟ್ಟುನಿಟ್ಟಾಗಿ ಒಂದು ಪಾಲನೆ ಮಾಡ್ತಾ ಇದೆ. ಆದ್ರೆ ಸಾರ್ವಜನಿಕ ವಲಯದಲ್ಲಿ ಇದಕ್ಕೆ ಸಾಕಷ್ಟು ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇರುತ್ತದೆ. ಏನಂದ್ರೆ ಪದೇ ಪದೇ ಈ ರೀತಿಯ ಲಾಕ್ಡೌನ್ ಗಳನ್ನ ಮಾಡ್ತಾ ಬಂದ್ರೆ ಸಾಕಷ್ಟು ಸಮಸ್ಯೆಗೆ ಮಧ್ಯಮ ವರ್ಗದ ಮತ್ತು ಬಡ ವರ್ಗದ ಜನರು ಸಿಲುಕ್ತಾರೆ. ಹಾಗಾಗಿ ಈ ಒಂದು ಲಾಕ್ಡೌನ್ ಬಗ್ಗೆ ಸಾಕಷ್ಟು ಒಂದು ಕ್ರಮವನ್ನ ಒಂದು ಸಡಿಲಗೊಳಿಸಬೇಕು ಅನ್ನೋ ಮಾತನ್ನು ಕೂಡ ಮೈಸೂರಲ್ಲಿ ಸಾಕಷ್ಟು ಮಂದಿ ಹೇಳಿರುವಂತದ್ದು. ಜೊತೆಗೆ ಈಗಾಗಲೇ ಹಲವು ಮೈಸೂರಿನ ನಗರ ಪೊಲೀಸ್ ಆಯುಕ್ತರು ಕೂಡ ಈಗಾಗಲೇ ಒಂದು ಸುತ್ತಿನ ಸಭೆಯನ್ನ ಕೂಡ ಅಧಿಕಾರಿಗಳ ಸಭೆಯನ್ನ ಕೂಡ ನಡೆಸಿದ್ದಾರೆ. ನಾಳೆಯಿಂದ ನಡೆಯುವಂತಹ ಒಂದು ನೈಟ್ ಕರ್ಫ್ಯೂ ಏನಿದೆ ಆ ಕರ್ಫ್ಯೂಗೆ ಕಟ್ಟುನಿಟ್ಟಾಗಿ ಒಂದು ಜಾರಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಲಹೆ ಸೂಚನೆಗಳನ್ನ ಪೊಲೀಸ್ ಅಧಿಕಾರಿಗಳಿಗೆ ನೀಡಿರುವಂತದ್ದು. ಜೊತೆಗೆ ಈಗಾಗಲೇ ಈ ವಿಚಾರವನ್ನ ಮಾತಾಡಲಿಕ್ಕೆ ಸಾಕಷ್ಟು ಮೈಸೂರಿನ ಒಂದು ಮಂದಿಗಳು ನಮ್ಮ ಒಟ್ಟಿಗಿದ್ದಾರೆ. ಅವರು ಕೂಡ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಈಗ ನೈಟ್ ಈಗ ರಾಜ್ಯ ಸರ್ಕಾರ ಒಂದು ಕರ್ಫ್ಯೂನ ಜಾರಿಗೆ ತರ್ತಾ ಇದೆ, ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಒಂದು ರೀತಿ ಒಳ್ಳೆಯದು, ಒಂದು ರೀತಿ ಕೆಟ್ಟದಿದೆ. ಏನಾಗುತ್ತೆ ಅಂತಂದರೆ ಒಂದು ಕೆಲವರಿಗೆ ಒಳ್ಳೇದಾಗುತ್ತೆ, ಕೆಲವ್ರಿಗೆ ಇದು ಕೆಟ್ಟದಾಗುತ್ತೆ. ಅದರಿಂದ ಯಾವುದು ಒಳ್ಳೇದಾಗುತ್ತೆ ಅದನ್ನು ಮಾಡಿದ್ರೆ ಒಳ್ಳೇದು. ಒಂದ್ ಕಡೆ ಈಗಾಗಲೇ ಸಾಕಷ್ಟು ದಿನಗಳಿಂದ ಒಂದು ಕರ್ಫ್ಯೂ ಅನ್ನೋದು ನಡೀತಾ ಇದೆ. ಕರ್ಫ್ಯೂ ಮಾಡ್ಕೊಂಡು ಬಂದದ್ದು, ಲಾಕ್ಡೌನ್ ಮಾಡುವಂಥದ್ದು ಎಲ್ಲವೂ ಕೂಡ ಆಗಿತ್ತು. ಆದ್ರೆ ಮತ್ತೆ ಪದೇ ಪದೇ ಲಾಕ್ಡೌನ್ ಮಾಡೋ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಅನ್ನೋದು ಆಗೋದಿಲ್ವಾ ಸರ್? ತೊಂದರೆನೂ ಆಗುತ್ತೆ, ಮತ್ತೆ ಜನಗಳ ಜೀವನ ಅದು ನೋಡ್ಕೊಬೇಕಲ್ಲ ಒಂದ್ಸರಿ. ಅದು ಏನಾದ್ರು ಬಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಅದರಿಂದ ಗೌರ್ಮೆಂಟ್ನವ್ರು ಏನು ಮಾಡ್ತಾರೋ ಅದು ಬೆಸ್ಟು. ಇದಿಷ್ಟು ಒಂದು ಸಾರ್ವಜನಿಕರ ವಲಯದಲ್ಲಿ ಇರುವಂತಹ ಒಂದು ಮಾತು. ಏನಂತಂದ್ರೆ ಸಾಕಷ್ಟು ರೀತಿಯಲ್ಲೇ ಈಗ ಒಂದು ಸರ್ಕಾರ ನಮ್ಮ ಒಂದು ರಕ್ಷಣೆಗಾಗಿ ಈ ರೀತಿಯ ಟಫ್ ರೂಲ್ಸ್ ಗಳನ್ನ ಜಾರಿಗೆ ತರ್ತಾ ಇದೆ. ಅದನ್ನ ನೋಡ್ಕೊಂಡು ಸರ್ಕಾರವು ಕೂಡ ಮಾಡ್ತಾ ಇದೆ. ಆದ್ರೆ ಸಾರ್ವಜನಿಕರು ಕೂಡ ಇದಕ್ಕೆ ಬೆಂಬಲವನ್ನ ನೀಡಬೇಕು, ನಾವು ಕೂಡ ಅದನ್ನ ಪಾಲಿಸಬೇಕು ಅನ್ನೋದು ಅವರ ಮಾತುಗಳಾಗಿರುವಂತದ್ದು. ಶರ್ಮಿತಾ ಶೆಟ್ಟಿ, ಪ್ಲೀಸ್ ಬಿ ಆನ್ಲೈನ್. ದಿವೇಶ್, ಇನ್ನು ಹುಬ್ಬಳ್ಳಿಯ ತಯಾರಿಗಳ ಬಗ್ಗೆ ಇವತ್ತಿನ ರೂಲ್ಸ್ ಅಪ್ಲೈ ಆಗಿರೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಶಿವರಾಮ್ ಜಾಯಿನ್ ಇದ್ರು. ಶಿವರಾಮ್, ಇವತ್ತಿನ ರೂಲ್ಸ್ ಬಗ್ಗೆ ಅಲ್ಲಿನ ಜನರ ಪ್ರತಿಕ್ರಿಯೆ ಪ್ಲಸ್ ನಾಳಿನ ಅಂದ್ರೆ ವೀಕೆಂಡ್ ಕರ್ಫ್ಯೂಗೆ ಸಿದ್ಧತೆಗಳು ಹೇಗೆ ನಡೀತಾ ಇದೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ? ಶರ್ಮಿತಾ, ಇವತ್ತೇನು ಸರ್ಕಾರ ಏನು ಹೊಸ ರೂಲ್ಸ್ ಅಂದ್ರೆ ಈ ಹಿಂದಿನ ಒಂದಿಷ್ಟು ಅಪ್ಡೇಟ್ ಮಾಡಿ ಇದು ಮಾಡಿದೆ. ಅದ್ರ ಬಗ್ಗೆ ಜನರ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಯಾಕಂದ್ರೆ ಕೆಲವೊಬ್ರು ಇದು ಸರಿ ಅಂತ ಇದ್ದಾರೆ, ಇನ್ನು ಕೆಲವೊಬ್ರು ಅವಶ್ಯಕತೆ ಇದ್ದಿಲ್ಲ, ಪಾಸಿಟಿವ್ ರೇಟ್ ಪ್ರಕಾರ ಒಂದಿಷ್ಟು ರಿಲ್ಯಾಕ್ಸೇಷನ್ ಕೊಡಬಹುದಾಗಿತ್ತು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಏನು ವ್ಯಾಪಾರಿಗಳಿರ್ಬೋದು ಮತ್ತು ಹೋಟೆಲ್ ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಇವರು ಮಾತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಏನು ಪಾಸಿಟಿವಿಟಿ ರೇಟ್ ಧಾರವಾಡ ಮತ್ತು ಹುಬ್ಬಳ್ಳಿ ಎಲ್ಲ ಕಡೆ ಕಡಿಮೆ ಇದೆ. ಇಂಥ ಸಂದರ್ಭದಲ್ಲಿ ಇದು ಏನು 50-50 ಇರ್ಬೋದು ಮತ್ತು ವೀಕೆಂಡ್ ಕರ್ಫ್ಯೂ ಅವಶ್ಯಕತೆ ಇದ್ದಿಲ್ಲ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಕೋವಿಡ್ ಇದರಿಂದ ಹೊಡೆತ ಬಿಟ್ಟಿದೆ ಬಿಸ್ನೆಸ್ ಮೇಲೆ. ಈ ಮತ್ತಷ್ಟು ಭಾರ ಅಂದರೆ ಗಾಯದ ಮೇಲೆ ಬರೀ ಹೇಳ್ದಂಗೆ ಆಗ್ತದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದು ಎಲ್ಲದರ ನಡುವೆ ಪರ ವಿರುದ್ಧದ ನಡುವೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಾಕಷ್ಟು ನಾಳಿನ ವೀಕೆಂಡ್ ಕರ್ಫ್ಯೂಗೆ ಸಾಕಷ್ಟು ಸಿದ್ಧತೆಗಳು ಮಾಡಿಕೊಂಡಿದೆ. ಏನು ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರ ಎರಡೂ ಕಡೆ 1,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿನ ನಿಯೋಜನೆ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದೆ. ಮತ್ತು ಏನು 9ವರೆಗೆ ನಾಳೆ ಏನು 9ವರೆಗೆ ಎಲ್ಲ ಅಂಗಡಿಗಳು ಮುಚ್ಚಿಸಲಿಕ್ಕೆ ಮತ್ತು ಮಾರ್ಕೆಟ್ ಇರ್ಬೋದು ಬೇರೆ ಬೇರೆ ಎಲ್ಲ ಕಡೆ ಮುಚ್ಚಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಂಡಿದೆ. ಮತ್ತು ಈಗಾಗಲೇ ಏನು ಬೇರೆ ಬೇರೆ ಕಡೆ ಆಗಲೇ ಏನು ಎಚ್ಚರಿಕೆ ಕೊಡುವಂಥದ್ದಿರ್ಬೋದು ಮತ್ತು ಏನು ಮಾರ್ಗದರ್ಶನ ಕೊಡುವಂಥ ಎಲ್ಲ ಕಡೆನೂ ನಡೀತಾ ಇದೆ. ಒಟ್ಟಾರೆ ಏನು ಸರ್ಕಾರದ ನಿರ್ಧಾರಕ್ಕೆ ಪರ ವಿರುದ್ಧದ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ನಾಳಿನ ವೀಕೆಂಡ್ ಕರ್ಫ್ಯೂಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಶರ್ಮಿತಾ, ಥ್ಯಾಂಕ್ ಯು ಶಿವರಾಮ ಸುನಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಥ್ಯಾಂಕ್ ಯು ದಿವೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಥ್ಯಾಂಕ್ ಯು. ನೋಡೋಣ ನಾಳೆ ಏನೆಲ್ಲ ಆಗುತ್ತೆ ವೀಕೆಂಡ್ ಕರ್ಫ್ಯೂ ಟೈಮ್ನಲ್ಲಿ ಅಂತ ಹೇಳಿ ಫಾಲೋ ಅಪ್ ಮಾಡೋಣ.
ಇನ್ನು ಪ್ರತಿದಿನ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾವು ಕೂ ಆಪ್ನಲ್ಲಿ ಪ್ರಶ್ನೆಯನ್ನ ಕೇಳಿ ನಿಮ್ಮಿಂದಲೇ ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಕೂ ಆಪ್ನಲ್ಲಿ ನಮ್ಮ ಪ್ರಶ್ನೆಯಾಗಿತ್ತು, ಮೇಕೆದಾಟು ಹೋರಾಟ ರಾಜಕೀಯ ಪಕ್ಷಗಳಿಗೆ ಪ್ರತಿಷ್ಠೆ ಆಗಿದೆಯಾ ಅಂತ. ಸಾಕಷ್ಟು ಜನ ತಮ್ಮ ಒಪಿನಿಯನ್ ವ್ಯಕ್ತಪಡಿಸಿದ್ರು. ಅದರಲ್ಲಿ ರಶ್ಮಿ ಅನ್ನೋರ ಒಪಿನಿಯನ್ ಅನ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ರಶ್ಮಿ ಹೇಳ್ತಾ ಇದ್ದಾರೆ, ಕೊರೋನಾ ಸಂಕಷ್ಟದ ಸ್ಥಿತಿಯನ್ನ ದಾಳವಾಗಿ ಎರಡೂ ಪಕ್ಷಗಳು ಬಳಸಿಕೊಂಡು ಒಬ್ಬರ ಕಾಲನ್ನ ಇನ್ನೊಬ್ರು ಎಳಿತಾ ಇರೋದು ಸರಿಯಲ್ಲ ಅಂತ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಹೋಟೆಲ್ಸ್ಗಳಲ್ಲಿ 50-50 ರೂಲ್ಸ್ ಫಾಲೋ ಆಗ್ತಾ ಇದೆಯಾ? ಈ ಬಗ್ಗೆ ನಮ್ಮ ರಿಪೋರ್ಟರ್ ಮಂಜುನಾಥ್ ರಿಯಾಲಿಟಿ ಚೆಕ್ ಮಾಡಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಇವತ್ತಿಂದ ಹೋಟೆಲ್ಗಳು 50% ಮಾತ್ರ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು. ಜೊತೆಗೆ ಕೊರೋನಾ ಹಿನ್ನೆಲೆಯಲ್ಲಿ ಹಾಗೂ ಒಮಿಕ್ರಾನ್ ವೈರಸ್ ಅತಿ ಹೆಚ್ಚಾಗಿ ಹರಡುತ್ತಿರುವ ಭೀತಿ ಹಿನ್ನೆಲೆಯಲ್ಲಿ ಹೋಟೆಲ್ಗಳು ಎಲ್ಲವೂ ಕೂಡ 50% ಮಾತ್ರ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಇವತ್ತು ನಾವು ಮೆಜೆಸ್ಟಿಕ್ ಬಳಿ ಇರ್ತಕ್ಕಂಥ ಒಂದು ಮೆಜೆಸ್ಟಿಕ್ ಅಂತ ಎಂಬ ಹೋಟೆಲ್ನಲ್ಲೇ ಇದ್ದೀವಿ. ಹೋಟೆಲ್ನಲ್ಲಿ ಗ್ರಾಹಕರು ಕೂಡ ಸಾಕಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು. ಜೊತೆಗೆ ಬೆಳಗ್ಗೆ ತಿಂಡಿನ ಸಮಯಕ್ಕೆ ಮಾತ್ರ ಆಗಾಗ ಜನ ಬರ್ತಾ ಇದ್ರು. ಅದಾದ ನಂತರ ಗ್ರಾಹಕರ ಸಂಖ್ಯೆ ಕೂಡ ಇಳಿಮುಖ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಸಾಕಷ್ಟು ಜನ ಅಂದರೆ ಏನೊಂದು 6-7 ಅನ್ನೋ ಸೀಟರ್ಸ್ ಎಲ್ಲ ಇತ್ತು, ಅದೆಲ್ಲವೂ ಕೂಡ 2+2 ಆಗಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮಧ್ಯಾಹ್ನದ ನಂತರ ಅದನ್ನು ಕೂಡ ಕಡಿಮೆಯಾಗಿ ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಲೂ ಕೂಡ ಗ್ರಾಹಕರು ಬರ್ತಾ ಇದ್ದಾರೆ, ಅವ್ರನ್ನೂ ಕೂಡ ಕೇಳೋಣ ಯಾವ ಲೆವೆಲ್ ಒಂದು 50% ಸಪೋರ್ಟ್ ಮಾಡ್ತಾರ ಬಂದಿಗೆ ಅಥವಾ ಸರ್ಕಾರಕ್ಕೆ ಅಂತ. ಸರ್, 50% ಈಗ ಹೋಟೆಲಲ್ಲಿ ಇದ್ದಾರೆ, ಜನರು ಏನಾದರೂ ಕಷ್ಟ ಅನುಭವಿಸ್ತಾರ, ಮತ್ತೆ ಹೋಟೆಲ್ ಮಾಲೀಕರಿಗೆ ಏನಾದರೂ ಆಗುತ್ತೆ? ಕೊರೋನಾ ಜಾಸ್ತಿ ಆಗೋದ್ರಿಂದ ಜನಗಳಿಗೆ ತುಂಬ ಇವಾಗಲೇ ಕಷ್ಟಪಡ್ತಾ ಇದ್ದಾರೆ. ಜನಗಳು ಇನ್ನೂ ಜಾಸ್ತಿ ಆಗಿಬಿಟ್ರೆ ಜನಗಳು ತುಂಬ ಕಷ್ಟದಲ್ಲಿ ಇದಾಗ್ತಾರೆ ಸರ್. ಈ ಹೋಟ್ಲುಗಳಿಗಾಗಿರ್ಬೋದು, ಪ್ರತಿ ಯಾವುದೋ ಫುಟ್ಪಾತ್ಗಳ ಅಂಗಡಿಗಳಾಗಿರ್ಬೋದು, ತುಂಬ ಕಷ್ಟ ಆಗುತ್ತೆ. ಇವಾಗಲೇ ಜನಗಳಿಗೆ ಮುಂಚೆ ಒಂದ್ಸಲಿ ಆಗಿನೇ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇವು ಮತ್ತೆ ಲಾಕ್ಡೌನ್ ಮಾಡೋದು ಮತ್ತೆ ಕೊರೋನಾ ಜಾಸ್ತಿ ಆಯಿತು ಅಂತಂದರೆ ಈಗ ಒಂದೇ ಒಂದು ಪ್ರಶ್ನೆ ಇದಾಗಿರ್ತಕ್ಕಂಥ ಏನಂತಂದರೆ, ಬಸ್ಸುಗಳು ಓಡಾಡ್ತಾ ಇದ್ದಾವೆ, ಕ್ಯಾಬ್ಗಳು ಓಡಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಜನ ಊಟ ಮಾಡೋಕ್ಕೆ ಮಾತ್ರ ಹೋಟೆಲಲ್ಲಿ ಫುಲ್ಲಾಗಿ ಪರ್ಮಿಷನ್ ಕೊಡಲ್ಲ ಅನ್ನೋದು ಜನರು ವಾದ ಮಾಡ್ತಾ ಇರೋದು ಸರ್. ಬಸ್ಗಳು ಓಡಾಡಬಾರ್ದು ಸರ್, ಅದನ್ನು ಸ್ವಲ್ಪ ಇದು ಮಾಡಬೇಕು, ಅದನ್ನು ಕಂಟ್ರೋಲ್ ಮಾಡಬೇಕು. ಬಸ್ಗಳು ಓಡಾಡಿದಾಗ ಇವಾಗ ಇಲ್ಲಿ ಬಸ್ಗಳು ಓಡಾಡ್ತಾರೆ, ಮತ್ತು ಹೋಟ್ಲುಗಳು ಬಂದ್ ಮಾಡಿದ್ರೆ ತಪ್ಪಾಗುತ್ತೆ ಸರ್. ಊಟ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮೆಜೆಸ್ಟಿಕ್ಗಳು ಬರ್ತಾರೆ, ಊಟ ಮಾಡೋಕ್ಕೆ ತೊಂದರೆ ಆಗುತ್ತೆ. ಆ ಕಾರಣದಿಂದ ಹೋಟ್ಲು ಇರಬೇಕು ಬಸ್ ಇದ್ದರೆ, ಇಲ್ಲಾಂದರೆ ಬಸ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಇದರ ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಜನ ಅಂದರೆ ದೂರದ ಪ್ರಯಾಣದಿಂದ ಬರ್ತಕ್ಕಂಥ ಪ್ರಯಾಣಿಕರಿಗೆ ಹೋಟೆಲ್ಗಳು 50% ಮಾಡಿದ್ರೆ ಹೊಟ್ಟೆ ಹಾಸ್ಕೊಂಡು ಬರುವಂಥ ಅವ್ರಿಗೆ ಬಹಳಷ್ಟು ಕಷ್ಟ ಆಗುತ್ತೆ ಅಂತೇಳಿ ಇನ್ನು ಹೋಟೆಲ್ ಮ್ಯಾನೇಜರ್ ಆದಂಥ ಬಸವರಾಜ್ ಅವರೇ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ಸಾಕಷ್ಟು ಡೈಲಿ ಎಷ್ಟು ಜನ ಬರ್ತಾ ಇದ್ರು, ಈಗ 50% ಆದ್ಮೇಲೆ ಎಷ್ಟು ಜನ ಬಂದಿದ್ದಾರೆ ಸರ್ ಬೆಳಗ್ಗೆ? ಬಿಸ್ನೆಸ್ ಮುಂಚೆ ನಡೀತಾ ಇರೋದೇ 50%, ಈಗ ಅದರಲ್ಲೇ ಮತ್ತೆ 50% ಮಾಡಿದ್ರೆ ಎಲ್ಲಿ ಸರ್? ಈಗ ಬಿಸ್ನೆಸ್ ನಷ್ಟದಲ್ಲಿ ನಡೀತಾ ಇರೋ ಟೈಮಲ್ಲಿ ನೇಮ ಮಾಡೋದು ಒಳ್ಳೆಯದೇ, ಬಟ್ ಸರ್ಕಾರ ಮಟ್ಟಿಗೆ ಲೆವೆಲಲ್ಲಿ ಈ ನೇಮಗಳು ಅನ್ವಯ ಆಗೋದಿಲ್ಲ. ಇದರಿಂದ ಎಲ್ಲರಿಗೂ ಅನ್ವಯ ಆದರೆ ಓಕೆ, ಒಳ್ಳೆಯದೇ ಅದು ಸರ್ಕಾರ ಮಾಡೋಕೆ. ಅಂದರೆ ದಿನನಿತ್ಯ ಇಷ್ಟೊತ್ತಿಗಾಗಲೇ ಎಷ್ಟು ರೀತಿಯಾಗಿ ಬಿಸ್ನೆಸ್ ಅಂದರೆ ನಾರ್ಮಲ್ ಆಗಿ ಹೌಸ್ಫುಲ್ ಆಗ್ತಾ ಇತ್ತಾ ಅಥವಾ 50%? ಯಾಕಂದರೆ ಇವಾಗ 4 ಜನ ಚೇರಲ್ಲಿ ನೀವು ಇಬ್ಬಿಬ್ಬರನ್ನೇ ಕೊಂಡಿಸ್ತಾ ಇದ್ದೀರಾ. ಮುಂಚೆ ಎಲ್ಲ ಇಷ್ಟೊತ್ತಲ್ಲೇ ಒಳ್ಳೆ ಚೆನ್ನಾಗಿ ಒಂದು ಸ್ವಲ್ಪ ಮೂವಿಂಗ್ ಇತ್ತು, ಈಗ ಸ್ವಲ್ಪ ಒಂದು 70% ಪಿಕಪ್ ಆಗಿತ್ತು. ಈಗ ಮತ್ತೆ 50% ಮಾಡೋದ್ರಿಂದ ಸುಮಾರಾಗಿ ಹಿನ್ನಡೆ ಆಗ್ತಾ ಇದೆ. ಇದು ಒಟ್ಟಾರೆಯಾಗಿ ಕೋವಿಡ್ ನಿಯಮದಿಂದ ಹೋಟೆಲ್ ಇಂಡಸ್ಟ್ರಿಗೆ ಅಂದರೆ ಹೋಟೆಲ್ ಉದ್ಯಮಕ್ಕೆ ಭಾರಿ ಎಫೆಕ್ಟ್ ಅಂತಲೇ ಹೇಳ್ಬೋದು. ಬೇರೆಯವರಿಗೆ ಮಾತ್ರ ಅಂದರೆ ರಾಜಕಾರಣಿ ವ್ಯಕ್ತಿಗಳಿಗೆ ಮಾತ್ರ 100% ಕ್ಯಾಂಪೇನ್ ಅದು ಇದು ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಹೋಟೆಲ್ ಇಂಡಸ್ಟ್ರಿ ಥಿಯೇಟರ್ಗಳಿಗೆ ಕೇವಲ 50% ಕೊಟ್ಟಿರೋದು ನಿಜಕ್ಕೂ ಕೂಡ ಖಂಡನೀಯ ಅಂತ ಬಸವರಾಜ್ ಅವರ ಹೇಳಿಕೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಅವರ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಜಿಮ್ಗಳಲ್ಲಿ 50-50 ನಿಯಮ ಪಾಲನೆ ಆಗ್ತಿದೆಯಾ? ಈ ಬಗ್ಗೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ರಿಯಾಲಿಟಿ ಚೆಕ್ ಮಾಡಿದ್ದಾರೆ, ನೋಡಿ. ಒಂದು ಆದೇಶವನ್ನು ಮಾಡಿದೆ. ಪ್ರತಿ ಜಿಮ್ನಲ್ಲಿ ಕೂಡ ಅಷ್ಟೇ 50% ಜನರನ್ನು ಮಾತ್ರ ಇರಿಸಬೇಕು. ಜೊತೆಗೆ ಪ್ರತಿ ಬಾರಿಯೂ ಕೂಡ ಅಷ್ಟೇ ಯಾವುದೇ ಒಂದು ಸಾಮಗ್ರಿಗಳನ್ನು ಮುಟ್ಟಿದ್ರು ಅದನ್ನು ಸ್ಯಾನಿಟೈಸ್ ಮಾಡ್ತಾನೆ ಇರಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿದೆ. ಈಗ ನಾನು ಎಕ್ಸಾಕ್ಟ್ ಆಗಿ ತಾವರೆಕೆರೆ ಮೇನ್ ರೋಡ್ ಇರುವಂತಹ ಒಂದು ಜಿಮ್ನಲ್ಲಿ ಇದ್ದೀನಿ. ಈ ಒಂದು ಜಿಮ್ನಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಕಳೆದ 1 ವಾರದಿಂದಲೂ ಕೂಡ ಅಷ್ಟೇ ಜನರು ಬರ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅಷ್ಟೇ ಇಲ್ಲಿನ ಮಾಲೀಕರು ಹೇಳ್ತಾ ಇದ್ರು. ಹಾಗಾದರೆ ಸರ್ಕಾರ ಈ ಕಡೆ 50% ಅಷ್ಟು ಇರಬೇಕು ಅಂತ ಹೇಳಿದೆ. 50% ಅಲ್ಲ, 10% ಕೂಡ ಅಷ್ಟೇ ಜನ ಬರ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಿರುವಂಥದ್ದು. ಈ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಸಾಮಾಜಿಕ ಅಂತರದೊಂದಿಗೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಜಿಮ್ ಮಾಡೋದನ್ನ ಈಗಾಗಲೇ ನೋಡ್ತಾ ಇರ್ಬೋದು. ಯಾಕಂದರೆ ಹಿಂದೆಯೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು. ಆದರೆ ಈಗ ಸರ್ಕಾರ ಒಂದು ಕಡೆ ಆದೇಶವನ್ನು ಮಾಡಿದೆ, ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು ಸಾಮಾಜಿಕ ಅಂತರದೊಂದಿಗೆ ಈ ಒಂದು ಜಿಮ್ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಂಥ ಸಿದ್ಧತೆಗಳು ಕೂಡ ಅಷ್ಟು ಈಗಾಗಲೇ ಮಾಡ್ಕೊಳ್ತಿರುವಂಥದ್ದು. ಅದರಲ್ಲೂ ಕೂಡ ಇವತ್ತಿನಿಂದ 50% ಮತ್ತು ಪ್ರತಿಯೊಂದು ಸಾಮಗ್ರಿಯನ್ನು ಮುಟ್ಟಿದ ಬಳಿಕ ಮತ್ತೊಂದು ಸಾಮಗ್ರಿಯನ್ನು ಮುಟ್ಟಬೇಕು ಅಂದರೆ ಒಂದು ಸ್ಯಾನಿಟೈಸ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಬೇಕು ಅಂತಲೇ ಹೇಳಿದ್ದಾರೆ. ಅದರಂತೆ ಎಲ್ಲ ರೀತಿಯಂಥ ಸಿದ್ಧತೆಗಳು ಕೂಡ ಅಷ್ಟು ಇವತ್ತಿನಿಂದ ಮಾಡ್ಕೊತಾ ಇದ್ದಾರೆ.
ಇಲ್ಲಿ ಓರ್ವ ಜಿಮ್ನ ಮಾಲೀಕರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ಸೋಣ. ಯಾವ ರೀತಿ ಉದ್ಯಮ ಆಗ್ತಾ ಇದೆ ಮತ್ತು ಯಾವ ರೀತಿಯ ಪ್ರಿಪ್ರೇಷನ್ಸ್ ಅನ್ನು ಕೂಡ ಅಷ್ಟೇ ಅವ್ರು ತಗೊತಾ ಇದ್ದಾರೆ ಅನ್ನೋದ್ರ ಬಗ್ಗೆ. ಸರ್ ಹೇಳಿ, ಇವತ್ತಿನಿಂದ ಗೌರ್ಮೆಂಟ್ ಮತ್ತೊಂದು ರೂಲ್ಸ್ ತಂದಿದೆ, 50% ಜನ ಇರಬೇಕು ಅಂತ ಹೇಳಿದ್ದಾರೆ. ಹೇಗೆ ಆಗ್ತಿದೆ ಉದ್ಯಮ? ಸರ್ಕಾರ ನಿರ್ದೇಶಗಳು ತರ್ತಾ ಇದ್ದಾರೆ. ಹೋದ ವರ್ಷ ಲಾಕ್ಡೌನ್ ಮಾಡಿದ್ರು 3 ತಿಂಗಳು, ಅದಾದಮೇಲೆ 3 ತಿಂಗಳು. ನಾವು 3 ತಿಂಗಳು ಕೂಡ ಜಿಮ್ ನಡ್ಸೋಕ್ಕಾಗಿಲ್ಲ. ನಾನು ಆಲ್ರೆಡಿ ಒಂದು ಜಿಮ್ ಕ್ಲೋಸೇ ಮಾಡಿಬಿಟ್ಟೆ. ಈ ಸರ್ಕಾರ ಈಗ ಮಾಡಿರೋ ಇದರಿಂದ ಬಾಡಿಗೆಗಳು ಕಟ್ಟೋಕ್ಕಾಗ್ದಿರಾ ಬಿಲ್ಡಿಂಗ್ ಓನರ್ಗಳಿಗೂ ಬಾಡಿಗೆಗಳು ಕಟ್ಟಲೇಬೇಕಾಗುತ್ತೆ. ನಾವು ಏನು ಮಾಡ್ತೀವಿ, ಇಲ್ಲಿ ಸಾಮಾನುಗಳಿಟ್ಟಿರ್ತೀವಿ, ಮಿಷಿನ್ಗಳಿರ್ತೀವಿ, ಲೋನ್ ಹಾಕೊಂಡು ಎಕ್ವಿಪ್ಮೆಂಟ್ಸ್ ತಂದಿರ್ತೀವಿ, ಏನೇನೋ ಕಷ್ಟಗಳಿರುತ್ತೆ, ಟ್ರೈನರ್ಸ್ಗಳಿರ್ತಾರೆ, ಇವ್ರಿಗೆಲ್ಲ ಕೊಡಲೇಬೇಕು. ಬಟ್ ಸರ್ಕಾರ ಒಂದೊಂದು ನಿರ್ಧಾರಗಳು ತರ್ತಾರೆ, ಬಟ್ ಅದ್ರ ಜೊತೆಗೆ ಅದಕ್ಕೆ ಪರಿಹಾರಗಳು ತರಲ್ಲ. ಈಗ ಸರ್ಕಾರ ಇವಾಗ 50% ಆಕ್ಯುಪೆನ್ಸಿ ಅಂತ ಇದ್ದಾರೆ. ಆಲ್ರೆಡಿ ನಮ್ಗೆ 50% ಬರ್ತಾ ಇಲ್ಲ. ಮೊನ್ನೆ ಪುನೀತ್ ರಾಜ್ಕುಮಾರ್ ನಿಧನ ಆದಾಗಿಂದ ಜನಗಳು ಭಯ ಪಡ್ತಾ ಇದ್ದಾರೆ. ಅದಾದ್ಮೇಲೆ ಜನ ಬರೋದು ನಿಂತೋಗ್ಬಿಟ್ಟಿದ್ದಾರೆ. ನಮ್ಗೆ 10% ಇಲ್ಲ, ಈಗ 50% ಅಂದಾಗ ಈ ಜನಗಳಿಗೆ ಗೊತ್ತಿಲ್ಲ ಅಲ್ಲಿ 50% ಇದಾರ ಇಲ್ಲ ಅಂದ್ಬಿಟ್ಟು ಬರೋರು ಬರೋದೇ ಇಲ್ಲ. 50% ಸ್ಯಾಟರ್ಡೆ ಸಂಡೇ ಮಾಡಬೇಡಿ, ಬೇರೆ ದಿನ 50% ಅಂದ್ಬಿಟ್ಟು. ಸರಿ, ನಾವು 50% ಮಾಡ್ತೀವಿ, ಇವ್ರು 50% ಕಾಂಪನ್ಸೇಷನ್ ಏನಾದ್ರು ಕೊಡ್ತಾ ಇದ್ದಾರೆ, GST ಏನಾದ್ರು ಕಡಿಮೆ ಮಾಡ್ತಾವ್ರ? ಆ ರೀತಿ ಏನೂ ಮಾಡೋದು ಇಲ್ಲ. ಇದಿಷ್ಟು ಜಿಮ್ನ ಮಾಲೀಕರು ಹೇಳ್ತಾರೆ. ಎಲ್ಲೋ ಒಂದು ಕಡೆ ಸರ್ಕಾರದ ಆದೇಶವನ್ನು ಒಪ್ಕೊಳ್ತೀವಿ, ಆದರೆ ಸೂಕ್ತವಾದಂಥ ಪರಿಹಾರ ಅಂತ ನಮ್ಗೆ ಇದುವರೆಗೂ ಕೂಡ ಯಾವುದೂ ಕೊಡ್ತಾ ಇಲ್ಲ. 50% ಮಾಡಿ ಅಂತಾರೆ, ಇನ್ನೊಂದು 50% ಅಟ್ಲೀಸ್ಟ್ ಒಂದು ಪರಿಹಾರ ಅಂತ ಕೊಟ್ಟಂಥ ವೇಳೆಯಲ್ಲಿ ನಮಗೂ ಕೂಡ ಎಲ್ಲೋ ಒಂದು ರೀತಿ ಮೇಂಟೈನ್ ಮಾಡೋಕೆ ಈಸಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಈಗಾಗಲೇ ಸಾಲದ ಸುಳಿಯಲ್ಲಿ ಸಿಲುಕಿದೀವಿ ಅನ್ನುವಂಥ ಮಾತನ್ನ ಕೂಡ ಜಿಮ್ನ ಮಾಲೀಕರು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಮೈಸೂರಲ್ಲೂ ಇವತ್ತಿನಿಂದ ಟಫ್ ರೂಲ್ಸ್ ಜಾರಿಯಾಗಿದೆ. ಮಾಲ್, ಸಾರ್ವಜನಿಕ ಸ್ಥಳಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಮಾಲ್, ಮಲ್ಟಿಪ್ಲೆಕ್ಸ್ ಪ್ರವೇಶಕ್ಕೆ 2 ಡೋಸ್ ಕಡ್ಡಾಯವಾಗಿ ವ್ಯಾಕ್ಸಿನ್ ಹಾಕಿಸ್ಕೊಂಡಿರಬೇಕಾಗುತ್ತೆ. ಮೈಸೂರಿನ ಗರುಡಾ ಮಾಲ್ನಲ್ಲಿ ಕೋವಿಡ್ ರೂಲ್ಸ್ ಪಾಲನೆ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಕೋವಿಡ್ ನ ಅಲೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಮೈಸೂರಿನ ಒಂದು ಮಾಲ್ನಲ್ಲೂ ಕೂಡ ಈ ಎಲ್ಲಾ ರೂಲ್ಸ್ ಗಳನ್ನ ಪಾಲನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು ನೋಡ್ತಾ ಇರಬಹುದು. ಸಾರ್ವಜನಿಕರು ಹೆಚ್ಚಾಗಿ ಸೇರುವಂತಹ ಒಂದು ಸ್ಥಳಗಳೇನಿದೆ ಆ ಸ್ಥಳಗಳಲ್ಲಿ ಏನು ರಾಜ್ಯ ಸರ್ಕಾರದ ಅಂದ್ರೆ ಸೂಚನೆಯ ಮೇರೆಗೆ 2 ಡೋಸ್ ಅನ್ನ ಪಡೆದಿರುವಂತಹ ವ್ಯಕ್ತಿಗಳನ್ನ ಮಾತ್ರ ಮಾಲ್ಗಳಿರ್ಬೋದು, ಇತರೆ ಥಿಯೇಟರ್ಗಳಿರ್ಬೋದು, ಇತರ ಜಾಗಗಳಿಗೆ ಬಿಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ನೀಡಿದೆ. ಆ ಸೂಚನೆ ಮೇರೆಗೆ ಈಗ ಎಲ್ಲ ಒಂದು ಮೈಸೂರಿನ ಬಹುತೇಕ ಮಾಲ್ಗಳಲ್ಲೂ ಕೂಡ ಕಟ್ಟುನಿಟ್ಟಾದ ಕ್ರಮವನ್ನ ಒಂದು ಪಾಲನೆ ಮಾಡ್ತಾ ಇರುವಂತ ರಾಜ್ಯ ಸರ್ಕಾರ ಸೂಚಿಸಿರುವಂತ ಎಲ್ಲಾ ಕ್ರಮಗಳನ್ನು ಕೂಡ ಇಲ್ಲಿ ಪಾಲನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಯಾಕೆ ನೋಡ್ತಾ ಇರಬಹುದು, ಒಂದು ಕಡೆ ಏನು ಡಬಲ್ ಡೋಸ್ ವ್ಯಾಕ್ಸಿನ್ ಅನ್ನು ಪಡೆದಿದ್ದಾರೆ ಅನ್ನೋದು ಒಂದು ಕಡೆ ಚೆಕ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅವ್ರಿಗೆ ಮಾಸ್ಕ್ ಅನ್ನು ಹಾಕ್ಸುವಂತದ್ದು ಇರ್ಬೋದು, ಜೊತೆಗೆ ಅವರಿಗೆ ಸ್ಯಾನಿಟೈಸರ್ ಅನ್ನು ಮಾಡುವಂಥದ್ದು, ಮತ್ತೊಂದು ಕಡೆ ಈ ರೀತಿಯಾದಂತಹ ಒಂದು ಉಪಕರಣಗಳನ್ನು ಇಟ್ಕೊಂಡು ಅವರನ್ನ ಒಂದು ಥರ್ಮಲ್ ಸ್ಕ್ಯಾನಿಂಗ್ ಅನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಈ ಒಂದು ವಿಚಾರವನ್ನ ಮಾತಾಡ್ಲಿಕ್ಕೆ ಮಾಲ್ನ ಒಂದು ಸಿಬ್ಬಂದಿಗಳು ಕೂಡ ನಮ್ಮ ಒಟ್ಟಿಗಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಮಾಲ್ನಲ್ಲಿ ಈಗ ಕಠಿಣ ರೂಲ್ಸ್ಗಳು ಈಗಾಗಲೇ ನೀವು ಸಿಬ್ಬಂದಿಗಳು ಮಾಡ್ತಾ ಇದ್ದೀರಾ, ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿದ್ದೀರಾ ಸರ್? ಈಗ ಗೌರ್ಮೆಂಟ್ ಗೈಡ್ಲೈನ್ಸ್ ಏನು ಕೊಟ್ಟಿದ್ದಾರೋ, ಮಾಸ್ಕ್ ಚೆಕ್ ಇರ್ಬೋದು, 2nd ಡೋಸ್ ವ್ಯಾಕ್ಸಿನೇಷನ್ ಆಗಿಲ್ಲಬೇಕು ಕಂಪಲ್ಸರಿ. ಸಿಂಗಲ್ ಡೋಸ್ ಇರೋರು ಎಷ್ಟೋ ಜನ ಬರ್ತಾರೆ, ಬಟ್ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡ್ತಾ ಇಲ್ಲ. ಯಾಕೆಂದರೆ ಈಗ ಮೈಸೂರು ಅಷ್ಟೊಂದು ಸೇಫ್ ಝೋನಲ್ಲಿ ಇದೆ ಸದ್ಯಕ್ಕೆ. ಬೆಂಗಳೂರು ಥರ ರೆಡ್ ಝೋನ್ ಬರೋದು ಬೇಡ ಅಂದ್ಬಿಟ್ಟು ನಾವು ಏನು ಮುಂಜಾಗ್ರತೆ ಕ್ರಮ ಬೇಕೋ ಎಲ್ಲ ತೊಗೊಂಡಿದ್ದೀವಿ. ಆ್ಯಸ್ ಪರ್ ಗೌರ್ಮೆಂಟ್ ಗೈಡ್ಲೈನ್ಸ್ ಮತ್ತು ಕಮಿಷನರ್ ಏನು ನಮ್ಗೆ ಇನ್ಫಾರ್ಮ್ ಮಾಡಿದಾರೋ, ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೋ ಅದೆಲ್ಲ ಫಾಲೋ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ಮಾಲಿನ್ಯ ಸಿಬ್ಬಂದಿಗಳ ಜೊತೆಗೆ PVR ನ ಒಂದು ಸಿಬ್ಬಂದಿ ಕೂಡ ಇದ್ದಾರೆ, ಅವನು ಕೂಡ ಮಾತಾಡ್ಸೋಣ. ಸರ್, ಈಗ ರಾಜ್ಯ ಸರ್ಕಾರ ಈಗ ಹೊಸ ಗೈಡ್ಲೈನ್ ಅನ್ನು ಜಾರಿ ತಂದು ಇವತ್ತಿಂದನೇ ಕೂಡ ಅಪ್ಲೈ ಆಗ್ತದೆ. ಏನಂದ್ರೆ 50-50 ಮಾತ್ರ ಒಂದು ಅವಕಾಶವನ್ನು ಕೊಟ್ಟಿದೆ. ಯಾವ ರೀತಿ ನಡೀತಾ ಇದೆ ಸರ್? ಈಗ ಯಾವ ರೀತಿ ಪ್ರದರ್ಶನ ಆಗ್ತಿದೆ ಸರ್? 50-50 ಎಲ್ಲ ಆಲ್ಮೋಸ್ಟ್ ಆಸ್ ಪರ್ ಗೌರ್ಮೆಂಟ್ ಗೈಡ್ಲೈನ್ ಎಲ್ಲ ನಾವು ಅಪ್ಲೈ ಮಾಡಿದ್ದೀವಿ. ಯು ಕ್ಯಾನ್ ಕಮ್ ಆ್ಯಂಡ್ ಸಿ ಆಲ್ಸೋ, ಬಂದು ನೋಡ್ಬೋದು ನೀವು. ಅದು ಬಿಟ್ಟು ಅಪಾರ್ಟ್ ಫ್ರಮ್ RT-PCR ಟೆಸ್ಟು ಎಲ್ಲ ಸ್ಟಾಫಿಗೂ ನಾವು ಎವ್ರಿ 15 ಡೇಸ್ಗೆ ಆಗ್ತಾ ಇದೆ. ಸೊ we are just following the strict guideline in PVR. Without double dose we are not allowing anyone. ಸೊ ಇದನ್ನು ಹೇಳ್ಬೋದು ಸರ್. ನಾನು ಏನು ಗೌರ್ಮೆಂಟ್ ಗೈಡ್ಲೈನ್ಸ್ ನಾವು ತುಂಬ ಪಾಲನೆ ಮಾಡ್ತಾರೆ, ತುಂಬ ಸ್ಟ್ರಿಕ್ಟ್ ಆಗಿ ಸರ್. ಒಂದು ಮೈಸೂರು ಗರುಡಾ ಮಾಲ್ ಸಿಬ್ಬಂದಿಗಳು ಮತ್ತು PVR ನ ಒಂದು ಸಿಬ್ಬಂದಿಗಳು ಮತ್ತು ಏನಂದ್ರೆ ರಾಜ್ಯ ಸರ್ಕಾರ ಏನೋ ಒಂದು ಈ ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ, ನಾವು ಕೂಡ ಆ ಗೈಡ್ಲೈನ್ಸ್ ಸ್ಟ್ರಿಕ್ಟ್ ಆಗಿ ನಾವು ಫಾಲೋನ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ವ್ಯಾಪಾರಕ್ಕೂ ಕೂಡ ಒಂದು ತೊಡಕನ್ನು ಆಗ್ತದೆ ಅನ್ನೋದು ಅವರ ಮಾತಾಗಿರುವಂಥದ್ದು. ವರದಿಯೊಂದಿಗೆ ದಿವ್ಯೇಶ್, ನ್ಯೂಸ್ 18 ಕನ್ನಡ, ಮೈಸೂರು. ಇನ್ನು ಥಿಯೇಟರ್ಗಳಲ್ಲಿ 50-50 ನಿಯಮ ಪಾಲನೆ ಆಗ್ತಿದೆಯಾ? ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ರಿಯಾಲಿಟಿ ಚೆಕ್ ಮಾಡಿದ್ದಾರೆ, ನೋಡಿ. ಎಂದು ಬೆಂಗಳೂರಿನಲ್ಲಿ 50% ಮಾತ್ರ ಪ್ರವೇಶ ಅಂತೇಳಿ ಥಿಯೇಟರ್ಗಳಿಗೆ ಒಂದು ನಿಯಮವನ್ನು ತಂದಿರತಕ್ಕಂಥದ್ದು. ಜೊತೆಗೆ ಹೋಟೆಲ್ಗಳಲ್ಲೂ ಕೂಡ 50% ಮಾತ್ರ ಇರೋದು, ಅಂದ್ರೆ 50% ಮಾತ್ರ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ನಾವು ಮೆಜೆಸ್ಟಿಕ್ಕಿನ ಒಂದು ಖಾಸಗಿ ಥಿಯೇಟರ್ ಇದ್ದೀವಿ. ನೀವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಥಿಯೇಟರ್ ಖಾಲಿ ಹೊಡಿತಾ ಇರ್ತಕ್ಕಂಥದ್ದು. ಅಂದ್ರೆ 10 ಗಂಟೆ 20 ನಿಮಿಷ ಆದ್ರೂ ಕೂಡ ಒಳಗಡೆ ಯಾರು ಕೂಡ ಜನ ಬರಲಿಲ್ಲ. ಬರೀ 50% ಮಾತ್ರ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಅಂದ್ರೆ ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಆಗಿದೆಯಾ ಅನ್ನೋ ರೀತಿಯಲ್ಲಿ ಪ್ರೇಕ್ಷಕರಿಗೆ ಕೂಡ ಚೆಕ್ ಮಾಡಿ ಒಳಗಡೆ ಬಿಡುವಂತ
ಅನ್ನುವಂಥ ನಿಯಮವನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ತಂದಿರ್ತಕ್ಕಂಥದ್ದು. ಏನು ಕಳೆದ ವಾರ ಏನೊಂದು ಮೀಟಿಂಗ್ ಆಯಿತು, ಮೀಟಿಂಗ್ ಆದ ಬೆನ್ನಲ್ಲೇ ಎಲ್ಲರಿಗೂ ಕೂಡ ಅಂದರೆ ಪ್ರೇಕ್ಷಕರು ಯಾರ್ಯಾರು ಬರ್ತಾರೋ ಅವರೆಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಇದ್ದರೆ ಮಾತ್ರ ಒಳಗಡೆ ಅನುಮತಿ ಕೊಡಬೇಕು, ಜೊತೆಗೆ 50% ಮಾತ್ರ ಆಕ್ಯುಪೆನ್ಸಿಯನ್ನು ನೀಡಬೇಕು ಅಂತ ಕೂಡ ಆದೇಶ ಹೊರಡಿಸಿತ್ತು. ಸದ್ಯಕ್ಕೆ ಥಿಯೇಟ್ರಿನ ಹೊರಗಡೆ ಭಾಗದಲ್ಲೂ ಕೂಡ ಸಾಕಷ್ಟು ಜನ ಬಂದಿರತಕ್ಕಂಥ ಅವ್ರನ್ನೂ ಕೂಡ ಮಾತನಾಡಿಸಲು ಪ್ರಯತ್ನ ಪಡ್ತೀವಿ. ಜೊತೆಗೆ 50% ಅಲ್ಲಿ ಮಾತ್ರ ಪರ್ಮಿಷನ್ ನೀಡಿರೋದ್ರಿಂದ ಇದು ಥಿಯೇಟರ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಥವಾ ಪ್ರೇಕ್ಷಕರಿಗೆ ಏನಾದರೂ ಬೇಜಾರಾಗುತ್ತಾ ಅನ್ನೋದು ಕೂಡ ಕೇಳೋಣ. ಈಗ ಟಿಕೆಟ್ ತಗೊಂಡು ಒಳಗಡೆ ಬರ್ತಾ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, 50% ಆಕ್ಯುಪೆನ್ಸಿ ಕೊಟ್ಟಿದ್ದಾರೆ, ನೀವು ಕೂಡ ಫಿಲಮ್ ನೋಡೋಕೆ ಬರ್ತಾ ಇದ್ದೀರಾ. ಜನದ ಜೊತೆ ನೋಡೋ ಫಿಲಮೇ ಬೇರೆ ರೀತಿ ಒಂದು ಮಜಾ ಕೊಡುತ್ತೆ. 50% ಅಲ್ಲಿದ್ದು ಒಂದು ಮಜಾ ಇರುತ್ತಾ ಸರ್ ಫಿಲಮ್ ನೋಡೋಕ್ಕೆ ಅಂತ? ಮಜಾ ಏನಿರಲ್ಲ, ಸ್ವಲ್ಪ ಟೈಮ್ ಪಾಸ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಬಂದೀವಿ. ಸ್ವಲ್ಪ ಧನಂಜಯನ್ ನೋಡಿಲ್ಲ, ಅದಕ್ಕೋಸ್ಕರ ಬರ್ತಾ ಇದ್ವಿ ಅಷ್ಟೇ. ಸರ್, ಇದು ಇವಾಗ ನಿಮಗೆ ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಚೆಕ್ ಮಾಡ್ತಾ ಇದ್ದಾರೆ ಸರ್ ಥಿಯೇಟರ್ ಅವರು? ಯಾಕಂತ ಹೇಳಿದ್ರೆ ಅದೊಂದು ರೂಲ್ ಇತ್ತು, ನೀವೇನಾದ್ರು ತೋರಿಸಿದ್ದೀರಾ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್? ಇಲ್ಲ ಸರ್, ಆ ಥರದ್ದೇನು ಕೇಳಿಲ್ಲ. ಬಟ್ ಆಗಿದೆ ನಮ್ಮದು 2 ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ 2 ಆಗಿದೆ. ಬಟ್ ಇಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಿದರೆ ಮಾಸ್ಕ್ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಬರೋಕ್ಕೆ ಬರ್ತಾ ಎಂಟ್ರೆನ್ಸಲ್ಲೇ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಿದ್ದಾರೆ, ನಾವೆಲ್ಲ ಕಂಪಲ್ಸರಿ ರೂಲ್ಸ್ ಮಾಡ್ತಾ ಇದ್ದೀವಿ. ದಿನನಿತ್ಯವಾಗಿ ಬೆಳಗಿನ ಮಾರ್ನಿಂಗ್ ಶೋಗೆ ಎಷ್ಟು ಟಿಕೆಟ್ ಸೇಲ್ ಆಗ್ತಾ ಇತ್ತು? ಇವತ್ತು ಎಷ್ಟು ಟಿಕೆಟ್ ಸೇಲ್ ಆಗಿದೆ ಸರ್? 50-50 ಇರೋದ್ರಿಂದ 50-50 ಇರೋದ್ರಿಂದ ಈಗ ಬಂದಿದೆ ಒಂದು 60 to 50 ಟಿಕೆಟ್ಸ್ ಹೋಗೈತೆ. 2 ಕ್ಲಾಸು, ಒಂದು ಮಿಡಿಲ್ ಕ್ಲಾಸು ಮತ್ತು ಬಾಲ್ಕನಿ 2 ಕ್ಲಾಸು ಸೇರಿ ಏನು ಕಲೆಕ್ಷನ್ ಡೌನ್ ಆಗಿದೆ. ಕೊರೋನಾ ಇದೆ ಅಂತ ಕೇಳಾದ್ಮೇಲೆ ಜನಗಳಿಗೆ ಭಯ ಭೀತಿ ಇರೋದ್ರಿಂದ ಏನು ಕಲೆಕ್ಷನ್ ಡೌನ್ ಆಗುತ್ತೆ. ಥಿಯೇಟರ್ ಅಲ್ಲಿ ಸಾಕಷ್ಟು ಜನಸಂಖ್ಯೆ ಇಳಿಮುಖ ಆಗಿರ್ತಕ್ಕಂಥ ಕೂಡ ತಿಳಿದು ಬರ್ತಕ್ಕಂಥ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಮತ್ತೆ ಕೊರೋನಾ ಹೆಚ್ಚಳ ಆಗಿದೆ. ರಾಜ್ಯದಲ್ಲಿ ಇವತ್ತು 5031 ಕೊರೋನಾ ಕೇಸ್ ಕನ್ಫರ್ಮ್ ಆಗಿದೆ. ನೀವು ಬೆಂಗಳೂರಲ್ಲಿ ನಾವು ನೋಡೋದಾದ್ರೆ 4324 ಕೊರೋನಾ ಪ್ರಕರಣ ಪತ್ತೆಯಾಗಿದೆ. ಅಲ್ಲಿಗೆ ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ರೇಟ್ ಆಯಿತು 7.5%. ರಾಜ್ಯಾದ್ಯಂತ ಪಾಸಿಟಿವಿಟಿ ದರ ಇದೆ 3.95%. ಇವತ್ತು ರಾಜ್ಯದಲ್ಲಿ ಯಾವುದೇ ಒಮೈಕ್ರಾನ್ ಕೇಸಸ್ ಸೋಫಾರ್ ಪತ್ತೆಯಾಗಿಲ್ಲ, ಸದ್ಯಕ್ಕೆ ಪತ್ತೆ ಆಗಿಲ್ಲ. ಹೇಳಕ್ಕಾಗಲ್ಲ, ಕ್ಷಣದಿಂದ ಕ್ಷಣಕ್ಕೂ ಆತಂಕ ಅಂತೂ ಇದ್ದೇ ಇರುತ್ತೆ. ಒಮೈಕ್ರಾನ್ ಸಡನ್ ಆಗಿ ಮೊನ್ನೆ ನೋಡಿದ್ವಲ್ಲ, 149 ಕೇಸ್ ಬಂತಲ್ಲ ಒಂದೇ ಸಲ, ಹಂಗೆ ಬಂದರೂ ಆಶ್ಚರ್ಯ ಇಲ್ಲ, ಅದು ಆತಂಕ ಇದೆ. ಬಟ್ ಇವತ್ತಿನ ಮಟ್ಟಿಗೆ ಇಲ್ಲಿ ತನಕ ಒಂದು ಒಮೈಕ್ರಾನ್ ಕೇಸಸ್ ಪತ್ತೆಯಾಗಿಲ್ಲ. ಬೆಂಗಳೂರಲ್ಲಿ ಪೊಲೀಸ್ ಠಾಣೆಗಳಲ್ಲೂ ಕೊರೋನಾ ಸ್ಫೋಟ ಆಗಿದೆ. ವಿವಿಪುರಂ, ಬ್ಯಾಟ್ರಾಯನ್ಪುರ, ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯ ಪೊಲೀಸರಲ್ಲೂ ಸೋಂಕು ಕಾಣಿಸಿಕೊಂಡಿದೆ. 3 ಠಾಣೆಗಳಲ್ಲಿ ಪೊಲೀಸರಿಗೆ ಟೆಸ್ಟ್ ಮಾಡಲಾಗಿದೆ. ಸಿಟಿ ಮಾರ್ಕೆಟ್ ಠಾಣೆಯಲ್ಲಿ 14 ಮಂದಿ ಸಿಬ್ಬಂದಿಗೆ ಸೋಂಕು ಕಾಣಿಸಿದೆ. ಸೋಂಕಿತರನ್ನ ಕ್ವಾರಂಟೈನ್ ಮಾಡಲಾಗಿದ್ದು ಸಂಪರ್ಕಿತರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಬೀಟ್ ಪೊಲೀಸರಿಂದ ಠಾಣೆಯಲ್ಲಿರೋ ಎಲ್ಲಾ ಸಿಬ್ಬಂದಿಗೂ ಸೋಂಕು ಹರಡಿರೋ ಚಾನ್ಸಸ್ ಇದೆ. ಠಾಣೆಗಳನ್ನು ಇದೀಗ ಸಂಪೂರ್ಣ ಸ್ಯಾನಿಟೈಸ್ ಮಾಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂಗೆ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಮಾಲೀಕರ ಸಂಘ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಪ್ರವಾಸದ ಸಮಯ ಇದಾಗಿದ್ದು ಕಳೆದ 10 ದಿನಗಳಿಂದ ಪ್ರವಾಸೋದ್ಯಮ ಚೇತರಿಕೆ ಕಂಡಿತು. ಸರ್ಕಾರ ರಾಜ್ಯದಲ್ಲಿದ್ದ ನೈಟ್ ಕರ್ಫ್ಯೂ ಜೊತೆಗೆ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿರೋದ್ರಿಂದ ಕೊಡಗಿಗೆ ಪ್ರವಾಸಕ್ಕೆ ಬರೋದಕ್ಕೆ ಸಿದ್ಧತೆ ನಡೆಸಿ ಇಲ್ಲಿನ ಹೋಮ್ ಸ್ಟೇ, ರೆಸಾರ್ಟ್ ಮತ್ತು ಹೋಟೆಲ್ಗಳಲ್ಲಿ ಬುಕಿಂಗ್ ಮಾಡಿದ್ದ ಪ್ರವಾಸಿಗರು ಇದೀಗ ತಮ್ಮ ಬುಕಿಂಗ್ ಕ್ಯಾನ್ಸಲ್ ಮಾಡಿ ತಮ್ಮ ಹಣವನ್ನು ವಾಪಸ್ ಕೇಳ್ತಾ ಇದ್ದಾರೆ. ಯಾವ ಜಿಲ್ಲೆಯಲ್ಲಿ ಕೋವಿಡ್ ಅಥವಾ ಒಮೈಕ್ರಾನ್ ಇದೆಯೋ ಆಯಾ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ. ಪ್ರಕರಣಗಳು ಕಡಿಮೆ ಇರೋ ಜಿಲ್ಲೆಗಳಿಗೂ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿರೋದು ಸರಿಯಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೊರೋನಾ ಅಬ್ಬರಕ್ಕೆ ತತ್ತರಿಸಿ ಹೋಗ್ಬಿಟ್ಟಿದೆ ಬೆಂಗಳೂರು. ದಿನೇ ದಿನೇ ಕೊರೋನಾ ಜೊತೆಗೆ ಒಮೈಕ್ರಾನ್ ಅಬ್ಬರ ಕೂಡ ಜಾಸ್ತಿ ಆಗ್ತಾ ಇದೆ. ಸೋಂಕಿನ ವಿರುದ್ಧ ಸಮರಕ್ಕೆ ಬಿಬಿಎಂಪಿ ಅಣಿಯಾಗ್ತಾ ಇದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 11,423 ಸಕ್ರಿಯ ಪ್ರಕರಣ ಇದೆ. ಸೋಂಕಿತರ ಚಿಕಿತ್ಸೆಗೆ ಬಿಬಿಎಂಪಿಯಿಂದ ಹಾಸಿಗೆ ವ್ಯವಸ್ಥೆ ಆಗ್ತಾ ಇದೆ. ಅಗತ್ಯಕ್ಕಿಂತ ಹೆಚ್ಚಾಗಿ ಬೆಡ್ ಅನ್ನು ರೆಡಿ ಮಾಡಿಕೊಂಡಿದೆ ಬಿಬಿಎಂಪಿ. ಹೆಚ್ಚು ಕಡಿಮೆ 4,000 ಬೆಡ್ಗಳು ಈಗಾಗಲೇ ರೆಡಿ ಇದೆ. ಸೋಂಕು ಹೆಚ್ಚಾದ್ರೂ ಅಡ್ಮಿಟ್ ಆಗ್ತಾ ಇರೋರ ಸಂಖ್ಯೆ ಕಡಿಮೆನೇ ಇದೆ. ಬಿಬಿಎಂಪಿಗೆ ಈಗ ಹೋಮ್ ಐಸೋಲೇಷನ್ ಕೇಸ್ಗಳು ವರ ಆಗ್ತಾ ಇದೆ. ಇದೇ ವಿಚಾರವಾಗಿ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಅದೇ ರೀತಿ ರಾಜ್ಯದಲ್ಲೂ ಕೂಡ ಒಮೈಕ್ರಾನ್ ಸ್ಫೋಟಗೊಳ್ತಾ ಇದೆ. ಜೊತೆಗೆ ಕೊರೋನಾ ಕೂಡ ಏರುಗತಿಯಲ್ಲಿ ಸಾಗ್ತಾ ಇರುವಂಥದ್ದು ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರ ಬಿಬಿಎಂಪಿ ಬೇಕಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ನಂದಿನಿ ಲೇಔಟ್ನಲ್ಲಿ ಈ ಒಂದು ಹೊಸ ಕೋವಿಡ್ ಕೇರ್ ಸೆಂಟರ್ನ ತೆಗೆಯಲಾಗಿರುವಂಥದ್ದು. ಇದು 2ನೇ ಅಲೆಯ ಸಂದರ್ಭದಲ್ಲೂ ಕೂಡ ಇದೇ ಕೋವಿಡ್ ಕೇರ್ ಸೆಂಟರ್ನ ಬಳಸಲಾಗಿತ್ತು. ಇದೀಗ ಅದನ್ನು ಮತ್ತೆ ಪುನರಾರಂಭ ಮಾಡಿರುವಂಥದ್ದು. ಅಲ್ಲಿನ ಕೆಲವೊಂದು ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ.
50ಕ್ಕಿಂತಲೂ ಹೆಚ್ಚಿನ ಬೆಡ್ಗಳ ವ್ಯವಸ್ಥೆ ಇಲ್ಲಿದೆ. ಈಗಾಗಲೇ ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಕೊರೋನಾ ಏರುಗತಿಯಲ್ಲಿ ಸಾಗ್ತಾ ಇದೆ, ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಈಗಾಗಲೇ ಇದು 3ನೇ ಅಲೆಯ ಆರಂಭದಲ್ಲಿ ಇದ್ದೀವಿ ಅನ್ನುವಂಥದ್ದನ್ನು ಸ್ವತಃ ಸರ್ಕಾರ ಕೂಡ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಜನವರಿ ಕೊನೆಯಲ್ಲಿ ಫೆಬ್ರವರಿ ಮೊದಲ ವಾರದಲ್ಲಿ ಮತ್ತೆ ಪೀಕ್ಗೆ ಹೋಗುವಂತಹ ಸಂಭವ ಎದುರಾಗ್ಬೋದು. ಹೀಗಾಗಿ ಮತ್ತೆ ಬೆಡ್ಗಳ ವ್ಯವಸ್ಥೆ ಬೇಕು, ಆಕ್ಸಿಜನ್ ವ್ಯವಸ್ಥೆಗಳ ಬೇಕು, ಎಲ್ಲವನ್ನೂ ಕೂಡ ಈಗಿಂದೀಗಲೇ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ ಪಾಲಿಕೆ ಮುಂದಾಗಿರುವಂಥದ್ದು. ಇನ್ನೊಂದು ವಿಶೇಷ ಏನು ಅಂತಂದರೆ ಇದರ ಪಕ್ಕದಲ್ಲೇ ಆಕ್ಸಿಜನ್ ಪ್ಲಾಂಟನ್ನು ಕೂಡ ಇಲ್ಲಿ BBMP ಸ್ಥಾಪನೆ ಮಾಡಿರುವಂಥದ್ದು. ಇದರ ಹೊರತಾಗಿ ಹಜ್ ಭವನ ಕೂಡ ಇದೇ ಮಾದರಿಯಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲೂ ಕೂಡ ಸುಮಾರು 150ಕ್ಕಿಂತ ಹೆಚ್ಚಿನ ಬೆಡ್ ವ್ಯವಸ್ಥೆಯನ್ನು BBMP ಮಾಡಿದೆ. ಈ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಏನಿದೆ ಅಲ್ಲಿಗೆ ಇಲ್ಲಿಂದನೂ ಕೂಡ ಆಕ್ಸಿಜನ್ ಸಪ್ಲೈ ಮಾಡೋದಕ್ಕೆ ಈ ಒಂದು ಪ್ಲಾಂಟ್ ಅನ್ನು ಸ್ಥಾಪನೆ ಮಾಡಿಕೊಂಡಿರುವಂಥದ್ದು. ಕೇವಲ ಈ ನಂದಿನಿ ಲೇಔಟ್ ಅಲ್ಲಿರುವಂತಹ ಈ ಒಂದು ಕೋವಿಡ್ ಕೇರ್ ಸೆಂಟರ್ ಏನಿದೆ ಇಲ್ಲಿಗೆ ಮಾತ್ರ ಅಲ್ಲ, ಅಗತ್ಯ ಬಿದ್ದಿರುವಂತಹ ಎಲ್ಲಾ ಕಡೆಗೂ ಕೂಡ ಇಲ್ಲಿ ಆಕ್ಸಿಜನ್ ಅನ್ನ ಉತ್ಪಾದನೆ ಮಾಡಿ ಇಲ್ಲಿಂದ ಬೇರೆ ಬೇರೆ ಕಡೆಗೆ ರವಾನಿಸುವಂತ ಒಂದು ಲೆಕ್ಕಾಚಾರ ಕೂಡ BBMP ಹೊಂದಿರುವಂಥದ್ದು. ಏಕಕಾಲದಲ್ಲಿ ಸುಮಾರು 8 ಸಿಲಿಂಡರ್ಗಳನ್ನು ಸಿಲಿಂಡರ್ಗಳಿಗೆ ಆಕ್ಸಿಜನ್ ಅನ್ನು ತುಂಬಿಸಿ ಇಲ್ಲಿಂದ ಬೇರೆ ಬೇರೆ ಕಡೆಗೆ ರವಾನೆ ಮಾಡಬಹುದು. ಹೀಗಾಗಿ ಇಲ್ಲೂ ಕೂಡ ಕೋವಿಡ್ ಕೇರ್ ಸೆಂಟರ್ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲೇ ಅದನ್ನು ಪ್ಲಾಂಟ್ ಅನ್ನು ಸ್ಥಾಪಿಸಿ ಅದಕ್ಕೆ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ BBMP ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಒಟ್ಟಾರೆ ಏನು 3ನೇ ಅಲೆ ಆರಂಭದ ಸನ್ನಿವೇಶದಲ್ಲಿದ್ದೀವಿ. ಹೀಗಾಗಿ ಈಗಿಂದೀಗಲೇ BBMP ಈ ರೀತಿಯಾದಂತಹ ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು 2ನೇ ಅಲೆಯಲ್ಲಿ ಆದಂತಹ ಯಾವುದೇ ರೀತಿಯಾದಂತಹ ದುರ್ಘಟನೆಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆಕ್ಸಿಜನ್ ಪ್ಲಾಂಟ್ ಅನ್ನು ಕೂಡ ಸ್ಥಾಪನೆ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದಾಗಿತ್ತು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.